ಹಾಯ್ ಹಲೋ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿರ್ತೀರಿ. ನಾನು ಹಿಂಗಿದ್ದೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಶ್ವೇತಾ ಮೈಸೂರಿಂದ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಆ್ಯಂಡ್ ಕಮೆಂಟ್ನ ಮಾಡಿ ಅಂತ ಹೇಳ್ತಾ ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಿಮ್ಮ ಪ್ರೀತಿಯ ಶ್ವೇತಾ ಅಂತ ಹೇಳ್ತಾ, ಇನ್ನೂ ಅಷ್ಟು ಪ್ಯೂರಾಗಿ ಹುಷಾರಾಗಿಲ್ಲ ಅಂತ ಐ ಫೀಲ್. ನಂಗೆ ಅನಿಸುತ್ತೆ ನನ್ನ ವಾಯ್ಸ್ ಇನ್ನೂ ಸರಿ ಹೋಗಿಲ್ಲ ಅಂತ ಅನಿಸುತ್ತೆ. ನಿಮಗೂ ಹಂಗೆ ಅನಿಸುತ್ತಾ ಅಂತ ಕಮೆಂಟ್ ಮುಖಾಂತರ ಹೇಳಿ. ಟೈಮ್ ಬಂದು 9:15, ಅದೊಂದು ಸ್ವಲ್ಪ ಫಾಸ್ಟ್ ಇದೆ. ಸೊ ಇವಾಗ ವ್ಲಾಗೇ ಮಾಡ್ಕೊಳಕ್ಕಾಗ್ತಾಯಿಲ್ಲ ಬಿಕಾಸ್ ಮಕ್ಕಳ ಎಕ್ಸಾಮ್ ನಡೀತಾ ಇದೆ, ಮಿಡ್ ಟರ್ಮ್ ಎಕ್ಸಾಮ್ ನಡೀತಾ ಇದೆ. ನಿಮ್ಮ ಮಕ್ಳಿಗೂ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಐ ಹೋಪ್ ಅಂತ ಅನ್ಕೋತೀನಿ. ನನಗೆ ವ್ಲಾಗೇ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಇಬ್ಬರು ಮಕ್ಕಳಿದ್ರೆ ನಿಮಗೆ ಗೊತ್ತಿರುತ್ತೆ ಗೈಸ್, ನಾನೇನು ಪ್ರತಿ ಸಲ ಅದೇ ಹೇಳೋ ಅವಶ್ಯಕತೆ ಇಲ್ಲವೇ ಇಲ್ಲ. ಇಬ್ರಿಗೂ ಒಟ್ಟಿಗೆ ಎಕ್ಸಾಮ್ಸ್ ಟೆಸ್ಟ್ ಇದ್ದಾಗ ನಾವು ಫೋನು ವೀಡಿಯೋ, ಈಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದಾಗ ವೀಡಿಯೋ ಮಾಡ್ಕೋಬೇಕು, ಪ್ರತಿಯೊಂದು ವೀಡಿಯೋ ಮಾಡ್ಕೋಬೇಕಾಗತ್ತೆ. ಫೋನು ಕೈಯಲ್ಲಿ ಇರಲೇಬೇಕಾಗತ್ತೆ. ನಾನು ಫೋನು ವೀಡಿಯೋ ಅಂತ ನಿಂತ್ಕೊಂಡ್ರೆ ಅವರ ಕಾನ್ಸಂಟ್ರೇಷನ್ ಎಲ್ಲ ನನ್ನ ಮೇಲೆ, ಮೊಬೈಲ್ ಮೇಲೆ, ಅಮ್ಮ ಏನೋ ಮಾಡ್ತಾಯಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತಾ ಹೊರ್ತು ನಾವು ಓದ್ಕೋಬೇಕು, ಬರ್ಕೋಬೇಕು, ಎಕ್ಸಾಮ್ ಇದೆ, ಕ್ಯಾರೆ ಬುಡ್ಡ ಅನ್ನೋದೇ ಇಲ್ಲ. ಇದು ನನ್ನೊಬ್ಬಳ ಕಥೆ ಅಲ್ಲ, ನಿಮ್ಮೆಲ್ಲರಿಗೂ ಇದೆಲ್ಲ ನೀವು ಅನುಭವಿಸಿರ್ತೀರ. ಐ ನೋ, ನನಗೆ ಗೊತ್ತು. ಸೊ ನಿನ್ನೆಯಿಂದ ಆ್ಯಕ್ಚುಲಿ ವ್ಲಾಗ್ ಮಾಡಿಕೊಂಡೆ, ಬಟ್ ಮಕ್ಕಳು 12 ಗಂಟೆಗೆ ಬಂದುಬಿಡ್ತಾರೆ ಎಕ್ಸಾಮ್ ಮುಗಿಸ್ಕೊಂಡು ಬೇಗ. ನನ್ನ ಕಣ್ಣು ನೋಡಿ ಗೈಸ್, ನನ್ನ ಕಣ್ಣು ನೋಡಿ ಹೆಂಗಾವಡೆ, ಎಲ್ಲ ಒಳಗಡೆ ಹೋಗ್ಬಿಟ್ಟು ಒಂದು ಸೇರು ಅಕ್ಕಿ ಒಂದೇ ಸತಿ ಹಿಂಗೆ ಉಯ್ಬೋದು ಹಂಗಾಗ್ಬಿಟ್ಟೈತೆ. ನಿದ್ರೆ ಇಲ್ಲ, 3 ಗಂಟೆಗೆ ಎದ್ದು ಮನೆ ಕೆಲಸ, ಈ ಮಕ್ಕಳು ಎಕ್ಸಾಮು. ಬೇರೆ ದಿನ ಆದರೆ ಇದು ಓದ್ಕೋ, ಇದು ಮಾಡ್ಕೋ, ಇದನ್ನು ಕಲಿ ಅಂದರೆ ಅವ್ರ ಪಾಡ್ಗೆ ಅವರು ಬೇಗನೋ ಲೇಟೋ ಏನೋ ಒಂದು ಮಾಡ್ತಾರೆ. ಹಂಗನ್ಬಿಟ್ಟು ನಾನು ಡೈಲಿ ಓದಿಸಲ್ಲ ಅಂತಲ್ಲ, ಡೈಲಿ ಓದಿಸ್ತೀನಿ. ಬಟ್ ಎಕ್ಸಾಮ್ ಟೈಮ್ಗಳಲ್ಲಿ ಏನಂದರೆ ನಾವುಗಳು ಎಸ್ಪೆಷಲಿ ತಾಯಿಯಂದರು ಪಕ್ಕನೇ ಕುತ್ಕೋಬೇಕು. ಈ ಕಡೆ ಅವಂದು, ಈ ಕಡೆ ಇವಳ್ದು. ಅಯ್ಯಪ್ಪ, ನಂಬ್ತೀರಾ ಬಿಡ್ತೀರಾ? ಇಲ್ಲಿ ನೋಡಿ ಇಷ್ಟು, ಇಲ್ಲಿ ನೋಡಿ ಇಲ್ಲಿ ಎಷ್ಟು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಬರೆಸ್ಬೇಕು. ಜೊತೆಗೆ ಕೋಲೂ ಕೂಡ ಅಲ್ಲೇ ಇಟ್ಕೊಂಡಿರ್ತೀನಿ. ಈ ಮಕ್ಕಳು ತುಂಟಾಟ ನಿಮಗೆ ಗೊತ್ತಲ್ಲ, ಏನೂ ಮಾಡೋಕ್ಕಾಗಲ್ಲ ಗೈಸ್. ನಾನು ಆಗಲೇ ಅಂದಾಗೆ ನಿನ್ನೆಯಿಂದ ವ್ಲಾಗ್ ಮಾಡಿಕೊಂಡೆ, ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಕಂಟಿನ್ಯೂ ಮಾಡ್ತೀನಿ. ಇಬ್ಬರು ಬಗ್ಗಿಸ್ಕೊಬಿಟ್ಟಿದ್ರು, ನಮಗಿವತ್ತು ನೂಡಲ್ಸ್ ಬೇಕೇ ಬೇಕು ಅಂತ. ಸೊ ಅವ್ರಿಗೆ ನೂಡಲ್ಸ್ ಕೂಡ ಮಾಡಿಕೊಟ್ಟಿದ್ದೆ, ಏನೋ ಇಷ್ಟಪಟ್ಟು ಕೇಳ್ತಾ ಇದ್ದಾರೆ ಅಂತ. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ನಾನು ಪ್ರತಿ ಸತಿ ಹೇಳಿರ್ತೀನಿ, ದಯವಿಟ್ಟು ನಾನು ಹಳೆಯ ವ್ಲಾಗ್ನ, ಹಳೆಯ ವೀಡಿಯೋನ ಒಂದ್ಸಲಿ ಚೆಕ್ ಇಟ್ ಔಟ್ ಮಾಡಿ. ನಿಮಗೆ ಖಂಡಿತವಾಗ್ಲೂ ನನ್ನ ವೀಡಿಯೋ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಬಟ್ ಯಾಕೋ ನೀವು ಇಂಟ್ರೆಸ್ಟೇ ತೊಗೊಳಲ್ಲ ಅಂತ ಅನಿಸುತ್ತೆ. ನನಗೂ ಅದೇ ಬೇಜಾರು ಮಾಡ್ಕೋತೀರಾ, ಸಬ್ಸ್ಕ್ರೈಬ್ ಮಾಡ್ಕೋತೀರಾ, ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತೀರಾ, ನನಗದು ಬೇಜಾರು. ಸೊ ನಾನು ಎಷ್ಟು ದಿನದಿಂದ ಸ್ಟ್ರಗಲ್ ಮಾಡ್ತಾಯಿದ್ದೀನಿ, ಇನ್ನೂ 30K ಆಗ್ತಾನೇ ಇಲ್ಲ. ಯಾಕೆ ಅಷ್ಟೊಂದು ಬೇಜಾರ ನನ್ನ ಮೇಲೆ? ಆಮೇಲೆ ಸುಮಾರು ಜನ ನಿಮ್ಮ ಬ್ಯಾಂಗಲ್ಸು, ನಿಮ್ಮ ಕಡಾಸು ಎಲ್ಲ ಒಂದು ಕಡೆ ಇಟ್ಬಿಟ್ಟು ವೀಡಿಯೋ ಮಾಡಿ, ನಿಮ್ಮ ಲಾಂಗ್ ಚೈನ್ ಎಲ್ಲ ಒಂದು ಕಡೆ ಇಟ್ಬಿಟ್ಟು ವೀಡಿಯೋ ಮಾಡಿ ಅಂತಲೂ ಕೂಡ ಕಮೆಂಟ್ ಮಾಡ್ತೀರಾ. ಗೊತ್ತು ನಿಮಗೆ ಡಿಸೈನ್ಸ್ ನೋಡೋಕ್ಕೆ ಇಷ್ಟ ಇರುತ್ತೆ, ನಿಮಗೆ ತಿಳ್ಕೊಳ್ಳೋಕೆ ಇಷ್ಟ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಅದಕ್ಕೆ ಕೇಳಿರ್ತೀರಾ, ಹಾಕೊಂಡಾಗ ನೋಡಿರ್ತೀರಾ, ಕೇಳಿರ್ತೀರಾ ಅಂತ. ಬಟ್ ಕೆಲವೊಂದು ಪದೇ ಅದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಬೇಡಿ. ಕೆಲವೊಂದಷ್ಟು ಜನ ನನ್ನ ಹಿತೈಷಿಗಳು, ನನಗೆ ಒಳ್ಳೇದು ಬಯಸೋರು, ಇದೆಲ್ಲ ಬೇಡ, ಇದೆಲ್ಲ ತೋರಿಸ್ಬೇಡಿ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ, ಜನದ ಕಣ್ಣಿಗೆ ಮರನೇ ಮುರಿದೋಗತ್ತೆ. ಮೊದಲೇ ನನಗೆ ಮೇಲಿನ ಮೇಲೆ ಹಿಂಗೆ ಏಟ್ಗಳಾಗ್ತಾ ಇರುತ್ತೆ, ಹುಷಾರು ತಪ್ತಾ ಇರ್ತೀನಿ. ಸೊ ಬೇಡ ಸ್ವಲ್ಪ ದಿವಸ ಇದೆಲ್ಲ ತೋರ್ಸೋಕೆ ಹೋಗಬೇಡಿ ಅಂತ. ಹಂಗಂತ ಅಂದ್ಬಿಟ್ಟು ನಿಮಗೆ ಡಿಸಪಾಯಿಂಟ್ ಮಾಡ್ತೀನಿ ಅಂತ ಅಲ್ಲ. ನನ್ನ ಹತ್ರ ಸದ್ಯಕ್ಕೆ ಅದು ಯಾವುದೂ ಇಲ್ಲ ಗೈಸ್. ನಾನು ಇರೋದನ್ನು ಅಲ್ಲಿಂದಲ್ಲೇ ನಾನು ತೋರಿಸಿದ್ದೀನಿ ಕೂಡ. ಆದರೂ ಕೂಡ ಪದೇ ರಿಗಾರ್ಡಿಂಗ್ ಅದೇ ಕಮೆಂಟ್ಸ್ ಬಂದಾಗ ಅಯ್ಯೋ ಯಾಕೆ ಇಷ್ಟೊಂದು ಪದೇ ಕೇಳ್ತಿರ್ತಾರೆ ಅಂತ ಕೂಡ ನನಗೂ ಕೂಡ ಫೀಲ್ ಆಗುತ್ತೆ. ಸೊ
ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ನನ್ನ ಇಯರಿಂಗ್ಸ್ ಕಲೆಕ್ಷನ್ ವೀಡಿಯೋದಲ್ಲೂ ಅದೇ ಆಯಿತು. ಎರಡೆರಡು ಸಲ ತೋರಿಸಿದ್ರಿ ಅಂತ ಕಮೆಂಟ್ ಬಂತು. ನನ್ನ ಹೊಸ ಲವ್ಲಿ ಸಬ್ಸ್ಕ್ರೈಬರ್ಸ್ಗೆ, ಅಕ್ಕ ತಂಗಿರಿಗೆ ಅವರು ಕೇಳ್ಕೊಂಡಾಗ ನಾನು ತೋರಿಸಿದ್ದೀನಿ. ನನ್ನ ಹತ್ರ ಇತ್ತು, ನಾನು ತೋರಿಸಿದ್ದೀನಿ. ಈಗಲೂ ಹಾಗೆ ನನ್ನ ಹಳೆ ವಿಡಿಯೋ ನೋಡಿ ಅಂತಲೂ ನಾನು ಕಮೆಂಟಲ್ಲಿ ಪ್ರತಿಯೊಂದು ಕಮೆಂಟ್ಗೂ ನಾನು ರಿಪ್ಲೈ ಮಾಡಿದ್ದೀನಿ. ಬಟ್ ಪದೇ ಪದೇ ಅದೇ ಕಮೆಂಟು ಗೈಸ್, ನಿಮ್ಮ ರಿಂಗ್ಸ್ ತೋರಿಸಿ ಸಿಸ್, ನಿಮ್ಮ ರಿಂಗ್ಸ್ ನೀವು ಯಾಕೆ ಡೈಲಿ ರಿಂಗ್ ಹಾಕೊಳ್ಳಲ್ಲ, ಅಟ್ಲೀಸ್ಟ್ 2 ರಿಂಗ್ ವೇರ್ ಮಾಡಿ ಅಂತ. ನನಗೇನೋ ಕಂಫರ್ಟ್ ಇರಲ್ಲ ಗೈಸ್. ಎಲ್ಲ ಅಂತಾರೆ ಎಂಗೇಜ್ಮೆಂಟ್ ರಿಂಗ್ ಕೈಯಿಂದ ತೆಗಿಲೇಬಾರ್ದು ಅಂತ. ನಾನು ಸ್ವಲ್ಪ ಹಾರ್ಡ್ ವರ್ಕ್, ನಿಮಗೆ ಗೊತ್ತು, ರಫ್ ಆ್ಯಂಡ್ ಟಫ್. ನನ್ನ ಅಜ್ಜಿ ತಾತ, ಅಮ್ಮನ ಅಜ್ಜಿ ತಾತ ಅಂದರೆ ಅಮ್ಮನ ಅಪ್ಪ ಅಮ್ಮ, ಅಪ್ಪನ ಅಪ್ಪ ಅಮ್ಮ ನನ್ನನ್ನು ದನ ಅಂತ ಕರೀತಿದ್ರು. ಡಬಾರ್ ಅಂತ ನುಗ್ಬಿಡುವೆ ಅಂದರೆ ಮೀನ್ಸ್ ನಿಧಾನ, ತಾಳ್ಮೆ, ಆಮೇಲೆ ಸಾಫ್ಟಾಗಿ ಮಾಡ್ತಾರಲ್ಲ ಹೆಣ್ಮಕ್ಳು, ಕೈ ನೇಲ್ಸ್ ಕಟ್ಟಾಗ್ಬಿಡುತ್ತೆ, ಚರ್ಮ ಹಾಳಾಗ್ಬಿಡುತ್ತೆ, ಸ್ಕಿನ್ ಹಾಳಾಗ್ಬಿಡುತ್ತೆ, ಬಿಸಿಲಿಗೆ ಹೋದರೆ ಟ್ಯಾನ್ ಆಗಿಬಿಡ್ತೀವಿ. ಆ ಥರ ನಾನು ಮಾಡಿದ್ದು ನನಗೆ ನೆನಪೇ ಇಲ್ಲ. ದನ ಥರ ನುಗ್ತಾಳೆ, ಗೂಳಿ ಥರ ನುಗ್ತಾಳೆ, ದಬ ದಬ ಮಾಡ್ತಾಳೆ, ಕೆಚ್ಚಾಕ್ತಾಳೆ, ಮುರಿದಾಕ್ತಾಳೆ, ಉಂಟಿಸ್ತಾಳೆ. ಈ ಥರ ಇದ್ದೋಳು ನಾನು. ಅಂದರೆ ಮೀನ್ಸ್ ಟಾಮ್ ಬಾಯಿಶ್ ಥರ, ಹುಡುಗರು ಹೆಂಗೆ ಫಾಸ್ಟಾಗಿ ಮಾಡ್ತಾರೆ, ರಫ್ ಆ್ಯಂಡ್ ಟಫಾಗಿ ಮಾಡ್ತಾರೆ, ಮುರಿದೋದ್ರೆ ಹೋಯ್ತು, ಹಾಳಾದರೆ ಆಯಿತು ಅಂತ ಮಾಡ್ತಾರಲ್ಲ, ಆ ಥರ ಇದ್ದೋಳು ನಾನು. ಈಗ ನೀವೇ ಹೇಳ್ತೀರಾ ಸಿಸ್ ನಿಮಗೆ ತುಂಬ ತಾಳ್ಮೆ ಅಂತ. ಅದಕ್ಕೆ ಹೇಳಿದಾಗ ನನಗೆ ಖುಷಿ ಆಗುತ್ತೆ. ಯಾಕಂದರೆ ನಿಜ ನನಗೆ ತಾಳ್ಮೆ ಇರಲಿಲ್ಲ. ನಾನು ತುಂಬ ಶಾರ್ಟ್ ಟೆಂಪರ್ ಆಗಿದ್ದೋಳು. ಮದುವೆ ಅಂತ ಆದಮೇಲೆ ನನ್ನ ಜೀವನನೇ ಒಂಥರ ಹಿಂಗೆ ದೋಸೆ ಮಗ್ಚಾಕ್ತಂಗೆ ಅಂತಾರಲ್ಲ, ಇದು ನಿಜವಾಗ್ಲೂ ಅಂತ ಒಂದು ಟೈಮ್ ನನಗೆ ಅನಿಸುತ್ತೆ. ಸೊ ಪುರಾಣ ಕುಯ್ತಾ ಇದ್ದೀನಿ, ಕತೆ ಹೊಡಿತಾ ಇದ್ದೀನಿ ಅಂದ್ಕೋಬೇಡಿ. ನಾನು ಏನೇ ಹೇಳಿದ್ರು ನನ್ನ ಲೈಫಲ್ಲಿ ನಡೆದಿರೋದೇ ನಾನು ಹೇಳೋದು, ನಾನು ಅನುಭವಿಸಿರೋದೇ ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದು. ಸೊ ಸ್ವಲ್ಪ ತಿಂಡಿ ತಿಂದು, ಇನ್ನೂ ಸ್ವಲ್ಪ ಬಿಸಿನೀರೆಲ್ಲ ಕುಡಿದು, ಈ ನಡುವೆ ನಾನು ಗ್ರೀನ್ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಗೈಸ. ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೆ ಅಲ್ವಾ, ಹಾಲು ಕುಡಿತಿದ್ದೆ. ಯಾಕೋ ಹಾಲು ಅದ್ಯಾವುದೋ ವುಮೆನ್ಸ್ ಹಾರ್ಲಿಕ್ಸ್ ತರಿಸಿದ್ರು ಸತೀಶು, ಅದು ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ವುಮೆನ್ಸ್ ಹಾರ್ಲಿಕ್ಸು ಸೇರಲಿಲ್ಲ. ಸೊ ಇವಾಗ ನಾನು ಮಿಂಚು ಅವ್ರದ್ದು, ಇದು ಯಾವುದೋ ಪ್ರಮೋಷನ್ ಅಲ್ಲ, ಇದು ಗ್ರೀನ್ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಲೆಮನ್ ಇರುತ್ತೆ, ಲೆಮನ್ನಲ್ಲಿ ವಿಟಮಿನ್ ಸಿ ಇರುತ್ತೆ, ತುಂಬ ಒಳ್ಳೆಯದು. ಸೊ ಇದಕ್ಕೊಂದು ಸ್ಪೂನ್ ಹನಿ ಹಾಕ್ಕೊಂಡು ಗ್ರೀನ್ ಟೀ ಕುಡಿತಾ ಇದ್ದೀನಿ. ವೆಯ್ಟ್ ಲಾಸ್ಗೂ ಒಳ್ಳೆಯದಂತೆ. ಸೊ ನೋಡೋಣ, ಸತೀಶ ತಂದಿದ್ದು ಕುಡಿ ನೋಡೋಣ ಅಂತ ಅಂದ್ಬಿಟ್ಟು ಸೊ ಕುಡಿತಾ ಇದ್ದೀನಿ. ಇವಾಗ 2-3 ದಿನ ಆಗಿದೆ. ಹೆಂಗಿದೆ, ಚೆನ್ನಾಗಿದೆಯಾ, ಏನು ರಿಸಲ್ಟ್ ಕೊಡುತ್ತೆ ಅಂತ ನಾನು ಅಪ್ಕಮಿಂಗ್ ವ್ಲಾಗ್ಗಳಲ್ಲಿ ಅಥವಾ ವೀಡಿಯೋಗಳಲ್ಲಿ ಶೇರ್ ಮಾಡ್ಕೋತೀನಿ. ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ನೀವು ಕೇಳಿರೋ ಅಂಥ ರಿಂಗ್ಸ್ ಕಲೆಕ್ಷನ್ ವ್ಲಾಗ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಿನ್ನೆ ಯಾಕೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಂತಲೂ ಕೂಡ ಆ್ಯಡ್ ಆನ್ ಮಾಡ್ತೀನಿ. ನೋಡ್ಕೊಂಬನ್ನಿ. ಓಕೆ, ಎಲ್ಲೂ ಹೋಗಬೇಡಿ, ಇಲ್ಲೇ ಇರಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಹಿಂದಿನ ದಿನ ಏನಾಯಿತು ಅಂತ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆನೇ ತುಂಬ ಮಳೆ ಇತ್ತು. ಬಿಸಿಬೇಳೆ ಭಾತ್ ಮಾಡಿದ್ದೆ. ಸೊ ನನಗೆ ಹುಷಾರಿರಲಿಲ್ಲ, ರೆಸಿಪಿ ಶೂಟ್ ಮಾಡ್ಕೊಳ್ಳೋಷ್ಟು ನನಗೆ ಪೇಷನ್ಸ್ ಇರಲಿಲ್ಲ ಆ್ಯಕ್ಚುಲಿ. ಇವಾಗ ಏನಂತಾರೆ, ಮಹಾಲಯ ಅಮಾವಾಸ್ಯೆ ಪಿತೃಪಕ್ಷ ಸೀಸನ್, ಅಷ್ಟು ಕೆಲಸಗಳಿರೋದಿಲ್ಲ, ಕಡಿಮೆ ಇರುತ್ತೆ. ಸೊ ಎಲ್ರಿಗೂ ತಿಂಡಿ ಕೊಟ್ಟು, ಸತೀಶ್ಗೂ ಕೂಡ ತಿಂಡಿ ಕೊಟ್ಟು, ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ, ಎಕ್ಸಾಮ್ ಟೈಮ್. ಸೊ ನಾನು ಕೂಡ ಎಲ್ಲ ಕೆಲಸ ಮುಗಿಸಿ, ಮಳೇಲಿ ಏನು ಕೆಲಸ ಮಾಡೋಕ್ಕೂ ಬೇಜಾರು. ಸೊ ಸ್ವಲ್ಪ ಬಿಸಿ ಮಾಡಿಕೊಂಡು ಖಾರ ಬುಂದಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಎಂಥ ಮಳೆ ಅಂತೀರ ಗೈಸ್, ಬೆಳಿಗ್ಗೆಯಿಂದ ಇಡೀ ಫುಲ್ಲು ಪೋರ್ಟಿಕೋ, ಮೆಟ್ಲು ಎಲ್ಲ ಒದ್ದೆ. ಸುಮಾರು ತಿಂಗಳುಗಳಾಗೋಗಿತ್ತು ಗಣಪತಿ ಹಬ್ಬದಲ್ಲಿ ಈ ಥರ ಮಳೆ ಬಂದಿದ್ದು, ಇಷ್ಟು ಜೋರು ಮಳೆ. ಅದು ಬಿಟ್ಟರೆ ಇವಾಗಲೇ ಈ ಥರ ಇಷ್ಟು ಜೋರು ಮಳೆ ನಾನು ನೋಡ್ತಾ ಇರೋದು. ಒಳ್ಳೆ ಬೇಸಿಗೆ ಬಿಸಿಲು ಥರ ಇತ್ತು. ಬಟ್ ಬೆಳಿಗ್ಗೆ ಅಂದರೆ ಅರ್ಲಿ ಮಾರ್ನಿಂಗ್ 3 ಗಂಟೆಯಿಂದನೇ ಸಿಡ್ಲು, ಮಿಂಚು, ಗುಡುಗು ಈ ರೀತಿ ಸ್ಟಾರ್ಟ್ ಆಯಿತು. ಬಟ್ಟೆಗಳು ಒಗ್ದಾಕ್ಬಿಟ್ಟಿದ್ದೆ. 7 ಗಂಟೆಲಿ ಶುರು ಆಗಿದ್ದು. ಹಾಕಿರೋ ರಂಗೋಲಿ ಎಲ್ಲ ಹೊರಟೋಯ್ತು. ಸೊ ಮಧ್ಯಾಹ್ನ ಸಾಂಬಾರಿಗೆ ಏನಾದರೂ ಮಾಡಬೇಕಲ್ವ. ಸೊ ಎಲ್ಲ ತರಕಾರಿ ಹಾಕಿ ಎಲ್ಲ ಥರ ಕಾಳನ್ನ ರಾತ್ರಿಯೇ ನೆನೆಸಿದ್ದೆ. ಮಲ್ಟಿಗ್ರೇನ್ಸ್, ಕಪ್ಪು ಕಡಲೆಕಾಳು, ಅಳಸಂದೆ ಕಾಳು, ಕೆಂಪು ಅಳಸಂದೆ, ಬಿಳಿ ಅಳಸಂದೆ, ಹೆಸರು ಕಾಳು, ಇಷ್ಟು ಕಾಳು ಹಾಕಿ ಎಲ್ಲ ತರಕಾರಿಗಳು ಹಾಕಿ ಮಿಕ್ಸ್ ವೆಜಿಟೇಬಲ್ ಮಸಾಲ ಸಾರು ಅಥವಾ ಉರ್ಸಾರು ಅಂತಲೂ ಕೂಡ ಕರಿಬೋದು. ರಾತ್ರಿ ಸೋಪ್ ಮಾಡಿದ್ದೆ, ಬೆಳಗ್ಗೆ ಎದ್ದು 2 ವಿಷಲ್ ಕೂಗಿಸಿಟ್ಟಿದ್ದೆ. ಸೊ ಬಿಸಿ ನೋಡಿ
ಎಲ್ಲ ಹಾಕಿ ಉರ್ಸಾರು ಥರ ಮಾಡೋಣ ಅಂತ ಮಸಾಲೆ ಎಲ್ಲ ಹಾಕಿ ಚಳಿಗಾಲಕ್ಕೆ ಮಳೆಗೆ ಸಖತ್ತಾಗಿರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ಸೂಪರಾಗಿರುತ್ತೆ. ಸೊ ಒಂದೇ ಒಂದು ವಿಷಲ್ ಹಾಕಿಸ್ಕೊಂಡಿದ್ದೆ. ಕಾಳು ತುಂಬ ಚೆನ್ನಾಗಿ ಬೆಂದಿತ್ತು. ಜಾಸ್ತಿ ಬೆಂದೋಗಬಾರ್ದು, ಕಾಳು ಬಾಯಿಗೆ ಸಿಗಬೇಕು. ಅಥವಾ ಈ ಥರ ಸಾಂಬಾರು ಅಂದರೆ ನಮ್ಮ ಮನೇಲಿ ಎಸ್ಪೆಷಲಿ ಸತೀಶ್ಗಂತೂ ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಏನಿಲ್ಲ, ಬೆಳ್ಳುಳ್ಳಿ ಕುಟ್ಟಾಕಿ, ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಹಾಕಿ, ತರಕಾರಿ ಎಲ್ಲ ಒಗ್ಗರಣೆಗೆ ಹಾಕಿ ಬೇಯಿಸಿರೋ ಕಾಳು ನೀರು ಸಮೇತ ಹಾಕ್ಕೊಂಡ್ರೆ ಹೆಲ್ದಿ. ಯಾಕಂದರೆ ಬೆಂದು ರಸ ಬಿಟ್ಟಿರುತ್ತೆ ನೀರು, ಅದಕ್ಕೆ ಹಾಕ್ಕೊಂಡ್ರೆ ಹೆಲ್ದಿಯಾಗಿರುತ್ತೆ. ಮಸಾಲೆ ಸಾರು ಆಗಿರೋದ್ರಿಂದ ಕಾಯಿ, ಕಡಲೆ, ಮಟನ್ ಸಾಂಬಾರು ಪುಡಿ, ಒಂದು ಈರುಳ್ಳಿ ಟೊಮೆಟೊ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೈಸಾಗಿ ರುಬ್ಬಿಟ್ಕೊಂಡು ಆ ಮಸಾಲೆನ ಆ್ಯಡ್ ಆನ್ ಮಾಡಿ ಎಷ್ಟು ನೀರು ಬೇಕೋ ಕನ್ಸಿಸ್ಟೆನ್ಸಿ, ತೀರ ತೆಳುವೂ ಅಲ್ಲ ಗಟ್ಟಿನೂ ಅಲ್ಲ, ಹಾಕಿ ಒಂದೇ ವಿಷಲ್ ತೆಗ್ಸಿದ್ರೆ ಮಸಾಲೆ ಸಾರು ರೆಡಿಯಾಗುತ್ತೆ. ಈಗ 3ರಿಂದ ರೆಡ್ ರೈಸ್ ಕೂಡ ತಂದಿದ್ದಾರೆ ಸತೀಶ್. ಇನ್ಮೇಲೆ ರೆಡ್ ರೈಸ್ ತಿನ್ನೋಣ ಅಂತ, ಸ್ವಲ್ಪ ಹೆಲ್ದಿಯಾಗಿರೋಣ ಅಂತ. ಬುಲೆಟ್ ರೈಸ್ ಎಲ್ಲ ಯೂಸ್ ಮಾಡ್ತಾಯಿದ್ದೆ, ಈಗ ಬಾಯ್ಲ್ಡ್ ರೆಡ್ ರೈಸ್ ತಂದಿದ್ದಾರೆ, ಇದನ್ನು ಯೂಸ್ ಮಾಡೋಣ ಅಂತ. ಸೊ ಅದನ್ನು ಅರ್ಧ ಗಂಟೆ ಅಥವಾ 20 ನಿಮಿಷ ನೀರಲ್ಲಿ ನೆನೆಸಿ ಅನ್ನ ಮಾಡಬೇಕು. ಇಲ್ಲಾಂದರೆ ಅದು ಗೊತ್ತು, ನಾನು ಮುಂಚೆ ಎಲ್ಲ ಮಾಡ್ತಾಯಿದ್ದೆ. ಈಗ ಒಂದು ಕಡೆ ರೈಸ್ಗೂ ಕೂಡ ಇಟ್ಕೊಂಡಿದ್ದೀನಿ, ರೈಸ್ ಮಾಡೋಣ ಅಂತ. ಇನ್ನೊಂದು ಕಡೆ ಸಾಂಬಾರು ಕೂಡ ಆಗ್ತಾಯಿದೆ. ಇನ್ನು ನಾನು ಮಸಾಲೆ ಆ್ಯಡ್ ಆನ್ ಮಾಡಿಲ್ಲ. ಕಾಳಲ್ಲಿ ಚೆನ್ನಾಗಿ ತುಪ್ಪ ಎಣ್ಣೆಲಿ ಹುರ್ಕೋಬೇಕು. ಬೆಂದಿರೋ ನೀರೆಲ್ಲ ಹಾಕಿರ್ತೀವಲ್ಲ, ಅದರಲ್ಲೇ ಒಂದು ಕುದ್ದು ಅಂದರೆ ಮಳ್ಕೊಂಡು ಬರುತ್ತೆ, ಅಲ್ಲಿ ತನಕ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ನಾವೇನು ಮಸಾಲೆ ಇಂಗ್ರೀಡಿಯೆಂಟ್ ಎಲ್ಲ ಆ್ಯಡ್ ಆನ್ ಮಾಡ್ಕೊಂಡಿದ್ವಿ ಅದನ್ನ ಆ್ಯಡ್ ಆನ್ ಮಾಡಬೇಕು. ಅಷ್ಟರಲ್ಲಿ ನಮಗೆ ಹೂ ಕೂಡ ಅಮ್ಮ ಕೂಡ ಬಂದರು. ತಿಂಡಿ ತಿನ್ನಮ್ಮ, ತಿಂಡಿ ರಾತ್ರಿ ಎಲ್ಲ ಸಿಡಿಲು ಗುಡುಗು 3 ಗಂಟೆಲಿ ಡಾಮ್ ಡಾಮ್ ಅಂತಿತ್ತು. ಇಲ್ಲಿಲ್ಲ ಮಳೆ, ಇಲ್ಲೂ ಉಯ್ತಾಯ್ತಲ್ಲ ಬೆಳಗ್ಗೆಯಿಂದ. ಈಗ ಬೆಳಿಗ್ಗೆ ರಾತ್ರಿ ಎಲ್ಲ ಉಯ್ಲಿಲ್ಲ, ಇಲ್ಲಿ ಬೆಳಗ್ಗೆಯಿಂದ ಉಯ್ತೈತೆ. 12 ಗಂಟೆ ರಾತ್ರಿಯಿಂದ ಹೊಸಿ ಸಿಡ್ಲು ಹೊಡಿತಾ ರಾತ್ರಿ 3 ಗಂಟೆಲಿ. ನನಗೆ ಬೆಚ್ಚಿ ಬೀಳಂಗಾಯ್ತಾಯ್ತು. ತಿಂಡಿ ತಿನ್ನಿ ಸ್ವಲ್ಪ. ತಿಂದೆ, ಈಗ ತಿಂದೆ ಇಷ್ಟ ನಾನೇ ಬೈಬಿಟ್ಟು. ಸೊ ಅವ್ರನ್ನ ಬನ್ನಿ ತಿಂಡಿ ಅಂತ ಕರೆದೆ. ಅವರಂತೂ ನಮಗೆ ಚೆನ್ನಾಗಿ ಯಾಮಾರಿಸ್ಬಿಟ್ರು. ಯಾಕೆಂದರೆ ದುಡ್ಡು ಇಸ್ಕೊಂಡು ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಹೀಗೆ ಆಟ ಆಡ್ತಾಯಿದ್ದಾರೆ. ಕೋರ್ಟಲ್ಲಿ ಕೇಸ್ ಇರೋ ಜಮೀನು ತೆಗೆದು ನಮಗೆ ತಗ್ಲಾಕ್ಬಿಟ್ಟು ದುಡ್ಡು ಇಸ್ಕೊಂಡಿದ್ದಾರೆ. ನಾವು ಚೆನ್ನಾಗಿ ಮಂಗ ಮಾಡಿದ್ರು ನಮ್ಮನ್ನು ಅಂತಲೇ ಹೇಳ್ಬೋದು. ಸೊ ಏನೂ ಮಾಡೋಕ್ಕಾಗಲ್ಲ, ನಾವು ಯಾಮಾರಿದ್ವಿ. ಯಾಮಾರೋರು ಇರೋ ತನಕ ಯಾಮಾರಿಸೋರು ಕೂಡ ಇದ್ದೇ ಇರ್ತಾರೆ. ಅಲ್ಲಿಂದಲೇ ಎಲ್ಲ ಪಾತ್ರೆ ಎಲ್ಲ ತೊಳ್ಕೊಂಡೆ. ಈಗ ಒಂದು ಸ್ವಲ್ಪ ಟೀ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಅವ್ರು ಯಾರೇ ಆಗಿರಲಿ, ನಮಗೆ ಮೋಸ ಮಾಡೋರೇ ಆಗಿರಲಿ, ನಮ್ಮ ಶತ್ರುಗಳೇ ಆಗಿರಲಿ, ಮನೆ ಬಾಗಿಲಿಗೆ ಬಂದಾಗ ನಮ್ಮ ಮನೇಲಿ ಏನಿರುತ್ತೋ ಅದನ್ನು ಕೊಡೋದು ನನ್ನ ನಿಯಮ. ಸೊ ಇವಾಗ ನಾನು ಮಾಡ್ತಾ ಇರೋ ಸಾಂಬಾರು ಕಾಯಿ ಕಡಲೆ ಎಲ್ಲ ಹಾಕಿರೋದಕ್ಕೆ ಸ್ವಲ್ಪ ಗಟ್ಟಿಯಾಗುತ್ತೆ ಒಂದು ವಿಷಲ್ ಬಂದಮೇಲೆ. ಕಾಳಂತೂ ಸಖತ್ತಾಗಿ ಹಾಕಿದ್ದೀನಿ, ತುಂಬ ಜಾಸ್ತಿ ಹಾಕಿದ್ದೀನಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ ಎಲ್ಲದಕ್ಕೂ ಆಗುತ್ತೆ. ಒಂದೇ ಒಂದು ವಿಷಲ್ ತೆಗೆಸ್ತೀನಿ, ಯಾಕಂದರೆ ಆಲ್ರೆಡಿ ಕಾಳೆಲ್ಲ ಬೆಂದಿದೆ. ಜಾಸ್ತಿ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ. ಈ ಕಡೆ ರೈಸ್ ಕೂಡ ಆಯಿತು, ಈ ಕಡೆ ಟೀ ಕೂಡ ಆಯಿತು. ಸೊ ಸ್ವಲ್ಪ ಶುಂಠಿ, ಏಲಕ್ಕಿ ಎಲ್ಲ ಹಾಕಿ ಬೆಲ್ಲ ಹಾಕಿ ಮಾಡ್ತಾಯಿದ್ದೆ ಟೀನ. ಅವರಿಗೆ ನಾ ಮಾಡೋ ಟೀ ಅಂದರೆ ತುಂಬ ಇಷ್ಟ, ಕಾಫಿನೂ ಇಷ್ಟ. ಬಟ್ ಸತೀಶು ಕಾಫಿ ಕುಡಿಯಲ್ಲ, ಟೀ ಕೊಟ್ಟರೆ ಕುಡಿತಾರೆ. ಸತೀಶು ಇದ್ರಲ್ಲ, ಅದೇ ಮಾತಾಡ್ತಿದ್ರು, ಏನಮ್ಮ 4 ವರ್ಷ ಆಯಿತು ದುಡ್ಡು ಇಸ್ಕೊಂಡು, ಯಾವತ್ತಮ್ಮ ಕೊಡ್ತೀರಾ, ಇವತ್ತು ಕೊಡ್ತೀರಾ, ನಾಳೆ ಕೊಡ್ತೀರಾ ಅಂತ. ಇಲ್ಲ ಕೊಡ್ತೀನಿ, ನಿಮಗೆ ಮೋಸ ಮಾಡಲ್ಲ, ಹಾಗೆ ಹೀಗೆ. ಅವ್ರ ಮಕ್ಕಳು ಎಜುಕೇಷನ್ಗೆ ಅಂತ ಕೊಟ್ಟಿದ್ದು, ನಾವು ನಮ್ಮ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಕೊಟ್ಟಿದ್ದು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಬಟ್ ಮೋಸ ಹೋಗೋರು ಇರೋ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ಅಲ್ವಾ. ಸ್ವಲ್ಪ ಆಯ್ತು. ಸೊ ನನಗಂತೂ ಅಲ್ಲಿಂದಲ್ಲೇ ಎಲ್ಲ ಕೆಲಸ ಮಾಡ್ಕೊಬಿಡ್ಬೇಕು. ಸ್ಟವ್ ಮೇಲೆ ಒಂಚೂರು ಏನಾದರೂ ಗಲೀಜು ಆಗ್ಬಿಟ್ರೆ ನನಗೆ ಅದು ಕ್ಲೀನ್ ಮಾಡೋ ತನಕ ಸಮಾಧಾನ ಆಗೋದೇ ಇಲ್ಲ. ಸೊ ಈ ಸಾಂಬಾರು ಒಂದ್ಸಲ ಟ್ರೈ ಮಾಡಿ. ಕಾಳು ಸಾಂಬಾರು ಅಥವಾ ಸಾಂಬಾರು ಅಂತ ಕರೀತಾರೆ ನಮ್ಮ ಕಡೆ. ಸಕ್ಕತ್ತಾಗಿರುತ್ತೆ. ಇಡ್ಲಿಗಂತೂ ಸೂಪರಾಗಿರುತ್ತೆ ಕಪ್ಪು ಕಡಲೆಕಾಳು ಸಾಂಬಾರು. ನಾನು ಎಲ್ಲ ಕಾಳು ಹಾಕಿದ್ದೀನಿ. ರುಚಿ ಅಂತೂ ಸೂಪರಾಗಿತ್ತು. ಚಪಾತಿಗೆ, ದೋಸೆಗೆ, ಇಡ್ಲಿಗೆ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ. ಏನಾಯ್ತಮ್ಮ ಅವ್ರದ್ದು ಜಮೀನ್ದು ಎಲ್ಲ ಆಗೈತೆ, ಇನ್ನು 25ನೇ ತಾರೀಕು ಐತಿ ಕಣವ. ಅಮ್ಮ ಅದೇ ಹೇಳ್ತಾ ಇದ್ದೀರಲ್ಲ. ಏನು ನೀವು ಹೆದರ್ಕೊಬೇಡಿ, ಸುಮ್ಮನೆ. ಅಲ್ಲ, ನಾವಿವಾಗ ಅವನಿಗೆ ತಿರ್ಗಾ ಕಟ್ಟಬೇಕು ಫೀಸು. ನೀವು ಏನು ಹೆದರ್ಕೊಬೇಡಿ, ಎಲ್ಲ ಆಗೈತೆ. ಅವ್ರ ಅಪ್ಪ ಗೊತ್ತಿಲ್ಲ, 3 ವರ್ಷದಿಂದ ಹಿಂಗೆ ಹೇಳ್ತಾ ಇದ್ದೀರಾ. ಅಲ್ಲ, ಕೋರ್ಟ್ಗೆ ಹೋದ್ಮೇಲೆ ಏನು ಸುಮ್ಮನೆ. ಎಲ್ಲಿಗಪ್ಪ? 3ಕ್ಕೆ ಹೋಯ್ತಾನೆ.
3ನೇ ತಾರೀಕು ಒಂದೇ ತಿಂಗಳು ಹಬ್ಬ ಆದ್ಮೇಲೆ ಇವಾಗಲೇ ಹೋಗ್ಬೇಕಾಗಿತ್ತು 3 ತಿಂಗಳಿಗೆ 3ನೇ ತಾರೀಕು ಡಿಕ್ಲೇರ್ ಆಗಬೇಕಲ್ಲ ಅದು. ಹಾಂ ಡಿಕ್ಲೇರ್ ಆಗದೆ ಏನು ಮಾಡೋಕ್ಕಾಗಲ್ಲ, ಕೋರ್ಟ್ ಕೇಸು. ಹಾಕಿ ಇವಾಗ 4ನೇ ತಾರೀಕು ತೀರ್ಮಾನ ಆಗ್ಬಿಡೋದು ನಮ್ಮದು. ಅವನು ಜಡ್ಜ್ ಕರೆಯೋ ಟೈಮ್ಗೆ ಅವ್ರ ಕಡೆ ಲಾಯರ್ ಹೊಂಟೈತಾನೆ, ಕರೆಯೋ ಟೈಮ್ಗೆ ಹೊಂಟೈತೇನೆ. ಕೆಳಗಡೆ ಒಂದು ಇದೈತೆ ಅದೈತೆ ಅಂದ್ಕೊಂಡು ಇವಾಗ ಈ ತಿಂಗಳು ಚೆನ್ನಾಗಿ ಹೋಗಿದ್ರು ಜಡ್ಜು. ಅಯ್ಯಮ್ಮ ಎಷ್ಟು ಸತಿ ಬಂದವ್ರೆ. ಇವ್ರ ಮನೆ ಮಕ್ಕಳು ಓದೋಕ್ಕೆ, ಇವ್ರ ಮನೆ ಮಕ್ಕಳು ಫಾರಿನ್ಗೆ ಹೋಗೋಕ್ಕೆ ನಮ್ಮನೆ ದುಡ್ಡು ಬೇಕು, ನಾವು ನಮ್ಮನೆ ದುಡ್ಡು ಕೊಡಿ ನಮಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸೊ ಒಳ್ಳೆಯವ್ರಿಗೆ ಕಾಲ ಇಲ್ಲ ಗೈಸ್. 108 ಕತೆ ಹೇಳ್ತಾರೆ. ಮುದ್ದೆ ಮಾಡಿ ಬಿಸಿ ಬಿಸಿ ಸಾಂಬಾರು ಜೊತೆ ಊಟ ಮಾಡ್ತಾಯಿದ್ದೀನಿ. ಇವಾಗಂತೂ ನ್ಯೂಸ್ ಚಾನಲ್ ಹಾಕಿದ್ರೆ ಬರೀ ನಮ್ಮ ಮುದ್ದೂರು ಸ್ಟೋರಿನೇ. ನೀವೆಲ್ಲ ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ನಮ್ಮ ಮುದ್ದೂರ್ದು ಹವಾ ನೋಡಿದ್ರಾ, ಹಿಂದೂ ಸೇನಾಪಡೆ ಅವ್ರದ್ದು ಹವಾ. ಸೊ ಎಲ್ಲರೂ ಒಂದೇ ಗೈಸ್, ಎಲ್ಲ ಒಂದೇ ಕಡೆ ಇದ್ದೀವಿ, ಒಂದೇ ನೀರು ಕುಡಿತೀವಿ, ಒಂದೇ ಗಾಳಿ ಸೇವಿಸ್ತೀವಿ. ಈ ಭೇದ ಭಾವ ಯಾಕೆ ಅಲ್ವಾ? ಸೊ ಅವ್ರು ಮಾಡಿದ್ದು ತಪ್ಪು. ಸೊ ಒಂದೇ ಹೇಳೋದು, ಜೈ ಶ್ರೀರಾಮ್, ಎಲ್ಲ ಒಗ್ಗಟ್ಟಾಗಿರೋಣ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳೋಣ. ಸೊ ನಮ್ಮಂತೂ ಮದ್ದೂರ್ದು ನ್ಯೂಸ್ ನೋಡ್ಬಿಟ್ಟು ನನಗೆ ಭಯ ಆಗ್ತಾಯಿತ್ತು, ಏನಪ್ಪ ಹಿಂಗಾಗೋಯ್ತು ನಮ್ಮ ಮದ್ದೂರು ಅಂತ. ಇವತ್ತು ಸಾಮೂಹಿಕ ಗಣಪತಿ ವಿಸರ್ಜನೆ ಕೂಡ ಪ್ರೋಗ್ರಾಮ್ ಇತ್ತು. ಈ ರಾಜಕೀಯ ಪೊಲಿಟಿಕ್ದೇ ನಡೀತಾ ಇದೆ, ಪೊಲಿಟಿಕ್ಸ್ದೇ ನಮ್ದಲ್ಲಿ ಇಡ್ಲಿ ಅಂತ ಅಂದ್ಬಿಟ್ಟು ಮಧ್ಯಕ್ಕೆ ಎಂಟ್ರಿ ಆಗಿಬಿಟ್ಟಿದ್ದಾರೆ. ಅವರೇ ಸ್ವಲ್ಪ ಎತ್ತಿಕ್ತಾ ಇದ್ದಾರೆ ಅಂತಲೂ ಕೂಡ ಅನಿಸುತ್ತೆ ಒಂದ್ಸಲಿ ನೋಡಿದ್ರೆ. ಆಮೇಲೆ ಅವ್ರು ಮಾಡೋದು ಸರಿ ಅಂತ ಅಲ್ಲ, ಈ ಡಿ ಜೆ ಹಾಕ್ಬಾರ್ದು, ಟಮಟೆ ಸೌಂಡ್ ಹಾಕ್ಬಾರ್ದು, ನಮ್ಮ ರೋಡಲ್ಲಿ ಅವ್ರ ಮೆರವಣಿಗೆ ಬರಬಾರ್ದು. ಇದು ರಾಷ್ಟ್ರೀಯ ಹಬ್ಬ, ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡೋಂಥ ಹಬ್ಬ, ವರ್ಷಕ್ಕೆ ಒಂದೇ ಸಲ ಬರೋ ಅಂಥ ಹಬ್ಬ. ಭೇದ ಭಾವ ಯಾಕೆ? ಇದಿಷ್ಟು ಹಿಂದಿನ ದಿನ ನಡೆದಂಥ ವ್ಲಾಗ್. ಇದು ಮಾಮೂಲಿ ಗುರುವಾರ ಬೆಳಿಗ್ಗೆ. ನನಗಂತೂ ಬೆಳಗ್ಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಬಟ್ ಆದರೂ ನಿಮ್ಮ ಹತ್ರ ಶೇರ್ ಮಾಡಬೇಕು. ಸುಮಾರು ಜನನ ಪೂಜೆ ಮಾಡೋದು, ದೇವ್ರ ಮನೆ ಡೆಕೋರೇಷನ್ ಪ್ರತಿಯೊಂದು ಇಷ್ಟಪಡ್ತೀರಾ. ಒಂದು ಖುಷಿಯಾಗಿದ್ದು, ದುಬೈಯಿಂದ ನಿಮ್ಮ ಡೈಲಿ ವ್ಲಾಗ್ಸ್ ನೋಡ್ತೀನಿ ನಿಮ್ಮ ದೇವ್ರ ಮನೆ ನೋಡಿ ರಾಘವೇಂದ್ರ ಸ್ವಾಮಿ ಫೋಟೋ ನೋಡಲಿಲ್ಲ ಅಂದರೆ ನಂಗೆ ಸಮಾಧಾನನೇ ಆಗಲ್ಲ. ಆದಷ್ಟು ಪ್ರತಿದಿನ ವ್ಲಾಗ್ ಹಾಕಿ ಅಂತ ಕಮೆಂಟ್ ಮಾಡಿದರು ಒಬ್ಬರು ಸಿಸ್ಟರ್. ನಿಜಕ್ಕೂ ಖುಷಿ ಆಯಿತು. ದುಬೈಯಿಂದ ಡೈಲಿ ಸರ್ಚ್ ಮಾಡಿ ನನ್ನ ವೀಡಿಯೋಸ್ ನೋಡ್ತಿರಲ್ಲ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ನೋಟಿಫಿಕೇಷನ್ನ ನೀವು ಪ್ರೆಸ್ ಮಾಡಿದ್ರೆ ನೀವು ಯೂಟ್ಯೂಬ್ ಆನ್ ಮಾಡಿದ ತಕ್ಷಣ ನೋಟಿಫೈ ಆಗುತ್ತೆ ನನ್ನ ವೀಡಿಯೋ ಅಪ್ಲೋಡ್ ಆಗಿದರೆ. ಸೊ ಇವತ್ತಿನ ಬೆಳಗ್ಗೆ ಹಿಂಗಿತ್ತು. ಇವತ್ತೇನು ಸ್ವಲ್ಪ ಅಷ್ಟು ಮಳೆ ಇರಲಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ, ರಾಯರ ಮಠಕ್ಕೆ ಹೋಗಿ ಬರೋಣ ಅಂತ ಬಂದೆ. ನಾನಂತೂ ದೇವ್ರ ಹತ್ರ ಅದು ಕೊಡು ಇದು ಕೊಡು ಪರಮಾತ್ಮ ಅಂತ ಯಾವತ್ತೂ ಕೇಳಿಲ್ಲ. ಬಟ್ ಇವತ್ತೇನೋ ನನಗೆ ಮನ್ಸಿಗೆ ತುಂಬ ಬೇಜಾರಾಗಿತ್ತು. ದೇವ್ರ ಹತ್ರ ಕುತ್ಕೊಂಡು 5-10 ನಿಮಿಷ ಬೇಡ್ಕೊಂಬಿಟ್ಟೆ. ಕಣ್ಣಲ್ಲಿ ನೀರು ಕೂಡ ಬಂತು. ಅದೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ. ಪರಮಾತ್ಮಗೆ ಒಂದು ಲೈವ್ ವಿಡಿಯೋ ಆ್ಯಡ್ ಮಾಡ್ತೀನಿ ನೋಡಿ, ನಿಮಗೆ ಖುಷಿಯಾಗುತ್ತೆ. ಮಹಾಮಂಗಳಾರತಿ ಟೈಮಲ್ಲಿ ದೇವರು ಬಲಗಡೆಯಿಂದ ಹೂವಿನ ಪ್ರಸಾದ ಬೀಳಿಸ್ತು. ಸೊ ಬ್ಲೆಸ್ಸೆಡ್ ಅಲ್ವಾ? ಇದಕ್ಕಿಂತ ಬೇರೆ ಏನು ಬೇಕೋ ನೋಡಿದ್ರಿ ಅಲ್ವಾ? ಸೊ ನೋಡಲಿಲ್ಲ ಅಂದರೆ ಇನ್ನೊಂದ್ಸಲಿ ರಿವೈಂಡ್ ಮಾಡಿ ನೋಡಿ. ಅದು ಬಲಗಡೆಯಿಂದನೇ ಗಣಗ್ಲುವಿನ ಪ್ರಸಾದ ದೇವ್ರು ಕೊಡ್ತು. ನಿಜ ಖುಷಿ ಆಯಿತು. ಅಲ್ಲಿಂದ ಅರ್ಚನೆ ಅದೆಲ್ಲ ಮಾಡಿಸ್ಕೊಂಡು ಸಾಯಿಬಾಬಾ ಮಂದಿರಕ್ಕೂ ಕೂಡ ಬಂದೆ. ಅಲ್ಲೂ ಇವಾಗ ಅಭಿಷೇಕ ಅದೆಲ್ಲ ಮಾಡ್ತಿರ್ತಾರೆ. ಸೊ ಒಂದೆರಡು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಎಲ್ಲನೂ ತೆಕ್ಕೊಂಡು 5-10 ನಿಮಿಷ ನಿಂತಿದ್ದು ದೇವ್ರಿಗೆ ಅಭಿಷೇಕ ಮಾಡೋದನ್ನೆಲ್ಲ ನೋಡಿಕೊಂಡು ನಾವು ವೀಡಿಯೋ ಮಾಡ್ತಾಯಿದ್ರೆ ಪುರೋಹಿತರು ನನ್ನನ್ನೇ ನೋಡ್ತಿದ್ರು ವೀಡಿಯೋ ಮಾಡ್ತಿದ್ದಾರೆ ಅಂತ. ಅಲ್ಲಿಂದ ಮನೆಗೆ ಬರ್ತಿದ್ದಿದ್ದೆ ತಡ. ನನಗೆ ಕೆಲಸದ ಮೇಲೆ ಕೆಲಸ ಸತೀಶ್ ಹೇಳಿದರು. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಬ್ಯಾಂಕ್ ಹತ್ರ ಹೋಗಿ ಎಲ್ಲ ಚೆಕ್ ಮಾಡಿಸಿ ಕ್ಲಿಯರ್ ಮಾಡಬೇಕಾಗಿತ್ತು. ಸೊ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀನಿ. ಈ ಒಂದಲ್ಲ ಒಂದು ತಲೆನೋವು ನನಗೆ ಈ ಬ್ಯಾಂಕ್ ಕೆಲಸ ಅಂದರೆ ಆಗಲ್ಲ, ಓಡಾಡೋದು ಅಂದರೆ ಆಗಲ್ಲ. 2 ಸಲ ಅಲ್ಲ ಗೈಸ್, 3 ಸಲ ಓಡಾಡಿಸಿದ್ದಾರೆ. ಸೊ ತುಂಬಾ ಬೇಜಾರು ಬಂದ್ಬಿಡ್ತು. ಈ ರಶಲ್ಲೆಲ್ಲ ಈ ಕ್ಯೂ ನಿಂತ್ಕೊಂಡು ಈ ಬ್ಯಾಂಕ್ ಕೆಲಸಗಳೆಲ್ಲ ಮಾಡೋಕ್ಕೆ ನನ್ನ ಕೈಲಂತೂ ಆಗೋದೇ ಇಲ್ಲ. ನನಗಂತೂ ಪೇಷನ್ಸ್ ಲೆವೆಲ್ ತುಂಬ ಅಂದರೆ ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಏನು ಎಲ್ಲ ಕಡೆ ಈ ಜನಗಳು ಇಷ್ಟು ರಶ್ ಇರ್ತಾರೆ ಗೈಸ್. ತುಂಬಾ ರಶ್ ಇದ್ದರು. ಕ್ಯೂವಲ್ಲಿ ನಿಂತು ಸಾಕಾಯಿತು. ಒಂದಲ್ಲ ಒಂದು ಈ ತಲೆನೋವು ಬ್ಯಾಂಕ್ ಹೊರತು. ಸೊ ಈ ಥರ ಕೆಲಸಗಳು ಮಾಡೋಕ್ಕೆ ನಿಮ್ಗೆ ಇಷ್ಟನಾ? ಬ್ಯಾಂಕ್ ವ್ಯವಹಾರ ಅದು ಇದು ನೋಡ್ಕೊಳಕ್ಕೆ ನಿಮ್ಗೆ ಇಷ್ಟನಾ? ನನಗಂತೂ ಇಷ್ಟ ಇಲ್ಲಪ್ಪ. ಆದರೆ ಪ್ರತಿ ಸಲ ಸತೀಶು
ಅದನ್ನು ಪೇ ಮಾಡುವ ಇದನ್ನು ಪೇ ಮಾಡುವ ಅದನ್ನು ಕಟ್ಬಿಡ್ಬಾ ಇದನ್ನು ಕಟ್ಬಿಡ್ಬಾ ನನಗೆ ತಲೆಗೆ ಚಿಟ್ಟು ಹಿಡಿಸ್ಬಿಡ್ತಾರೆ. ನನಗಂತೂ ಇದೆಲ್ಲ ನನಗೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಸೊ ಅಪ್ಲಿಕೇಶನ್ ಎಲ್ಲ ತೊಗೊಂಡು ಮತ್ತೆ ಮನೆಗೆ ಹೋಗ್ತಾಯಿದ್ದೀನಿ. ಮತ್ತೆ ಮನೆಯಿಂದ ಮತ್ತೆ ವಾಪಸ್ ಬ್ಯಾಂಕಿಗೆ ಈ 3 ಸಲ ಬರ್ತೀನಿ. ಇವತ್ತು ತಿಂಡಿನೇ ತಿಂದಿಲ್ಲ ಗೈಸ್. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಯಿತು. ಮನೆಗೂ ಬ್ಯಾಂಕಿಗೂ ಓಡಾಡೋದೇ ಆಯಿತು. ಮತ್ತೆ ಬಂದೆ ಬ್ಯಾಂಕ್ ಹತ್ರ. ಸತೀಶ್ದು ಸ್ವಲ್ಪ ಸೈನ್ ಬೇಕಾಗಿತ್ತು. ಅವರು ಕೆಲಸ ಮಾಡ್ತಾಯಿದ್ರು, ಏನೋ ರುಬ್ತಾಯಿದ್ರು. ಅಡುಗೆ ಇತ್ತು ಇವತ್ತು ಆ್ಯಕ್ಚುಲಿ. ಸ್ವಲ್ಪ ಸೈನ್ ಹಾಕ್ಕೊಡಿ ಬನ್ನಿ ಅಂತ ಕರೆದು ಸಾಕಾಯಿತು. ಅಕ್ಕಿ ರೊಟ್ಟಿ ಹೋಳಿಗೆ ಎಲ್ಲ ಇತ್ತು. ಅದ್ರ ಜೊತೆ ಈ ಕೆಲಸ ಬೇರೆ. ಬೇಗ ಆಯ್ತಾ ಬಾ ಬೇಗ ಅಂತಲೂ ಕೂಡ ಕಯ್ಯ ಅಂತಾರೆ. ಮತ್ತೆ ಅವ್ರ ಹತ್ರ ಸೈನ್ ಎಲ್ಲ ಹಾಕಿಸ್ಕೊಂಡು ಮತ್ತೆ ಬ್ಯಾಂಕ್ ಹತ್ರ ಹೋಗ್ತಾಯಿದ್ದೀನಿ. ಏನೂ ಮಾಡಲಿಕ್ಕಾಗಲ್ಲ. 2-3 ಸಲ ಹಿಂಗೆ ಒಂದು ದಿನ ಓಡಾಡಬೇಕಾಗತ್ತೆ. ಅವಾಗೆಲ್ಲ ಅನಿಸುತ್ತೆ ಪ್ರತಿಯೊಂದಕ್ಕೂ ನನಗೆ ಹೇಳಿಬಿಡ್ತಾರೆ. ಅವರಂತೂ ಯಾವುದು ತಲೆ ಬಿಸಿ ಟೆನ್ಷನ್ ಮಾಡ್ಕೊಳ್ಳೋದೇ ಇಲ್ಲ. ನಮಗೇ ಎಲ್ಲ ಟೆನ್ಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ ಅಂತ ಕೋಪ, ಸಿಟ್ಟು, ಹತಾಶ ಎಲ್ಲ ಆಗುತ್ತೆ. ಸ್ವಲ್ಪ ತಿಂದಿದ್ರೆ ಹೊಟ್ಟೆಗೆ ಏನಾದರೂ ಶಕ್ತಿ ಇರ್ತಿತ್ತು ಓಡಾಡಲಿಕ್ಕೆ. ಗಾಡಿಲೇ ಬರ್ಬೋದಿತ್ತು, ಬೈ ವಾಕಬಲ್ ಡಿಸ್ಟೆನ್ಸ್ ಅಲ್ವಾ, ಸುಮ್ಮನೆ ಅನ್ನೆಸೆಸರಿ ಏನಕ್ಕೆ ಅಂತ ಅಂದ್ಬಿಟ್ಟು ನಡ್ಕೊಂಡೇ ಬಂದೆ. ನಿಜ ಹೇಳಬೇಕು, ಈ ಸರ್ರಂತೂ ತುಂಬಾ ಹೆಲ್ಪ್ ಮಾಡಿದ್ರು ನನಗೆ. ಅದು ತೊಗೊಂಬನ್ನಿ ಮೇಡಮ್, ಇದು ತೊಗೊಂಬನ್ನಿ ಮೇಡಮ್ ಅಂತ ಮತ್ತೆ 3ನೇ ಸಲ ಕಳಿಸೋದ್ರು. ಯಾಕಂದರೆ ಇದು ಮಾಡಿ ಈ ರೀತಿ ಅಭ್ಯಾಸ ಇದ್ದರೆ ಲೀಲಾಜಾಲವಾಗಿ ಮಾಡಿಬಿಡ್ಬೋದು. ಬಟ್ ನಾವು ಮಾಡೋದು ಫಾರ್ ದ ಫಸ್ಟ್ ಟೈಮ್ ಅಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ತಲೆ ಬಿಸಿ ಆಗುತ್ತೆ. ಅಲ್ಲಿಂದ ಅಂಬೋ ಅಂದ್ಕೊಂಡು ಸುಸ್ತಾಗಿ ಮನೆ ಕಡೆ ಹೊರಟೆ. ಹೋಗಿ ಎಷ್ಟೊತ್ತಿಗೆ ತಿಂಡಿ ತಿಂತೀನಪ್ಪ ಅಂತ ಅನ್ನಿಸ್ತಾ ಇತ್ತು. ಬಟ್ ಸತೀಶು ಆ ಕೆಲಸ ಈ ಕೆಲಸ ಅದನ್ನು ಮಾಡು ಇದನ್ನು ಮಾಡು ಅಂತ ಇದ್ದಿದ್ದೆ ಅವ್ರದ್ದು ರಗಳೆ. ಪಿರಿ ಮಾರ್ರೆ, ಎಂಥ ಪಿರಿ ಅಂತ ಅನಿಸತ್ತೆ. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಸ್ತಾಗಿ ನಡ್ಕೊಂಡು ಮನೆ ಕಡೆ ಬಂದೆ. ತಿಂಡಿ ನಿಮ್ಮದು ನಾನು ನೆಕ್ಸ್ಟ್ ಮಂತ್ 10ಕ್ಕೆ ಅಯ್ಯ ಸುಮ್ಮನೆ ತಲ್ಲಾಟೆಗಳು. ಬ್ಯಾಂಕ್ ಅವರು ಏನೇನೋ ಕೇಳ್ತಾರೆ. ಇವತ್ತಿನ ಡೇಟೇ ಹಾಕಬೇಕು, ಈಗ ನೀವು ಯಾವ ಡೇಟ್ ಬರೆದಿದ್ದೀರೋ ಅದೇ ಡೇಟ್ ಕೊಡಬೇಕು, ರಿಜೆಕ್ಷನ್ ಆಗಿಬಿಡುತ್ತೆ ನಿಮ್ಮ ಚೆಕ್ಕು, ಏನೇನೋ ಹೇಳ್ತಾರೆ. ಇವತ್ತು ಅಮೌಂಟ್ ಕಟ್ಟಿದ್ದೀವಿ ಸರ್ ಅಂದರೆ ಅಲ್ಲ, ನಾನು ಹೇಳಿದ್ದು ಇವತ್ತು ಅಮೌಂಟ್ ಕಟ್ಟಿದ್ದೀವಿ ಅದೇನು ಸರ್ ಇವತ್ತೇ ಚೆಕ್ ಕೊಡೋಕ್ಕಾಯ್ತದೆ ಅಂದರೆ ಒಂದಿನ ಎಕ್ಸ್ಟೆಂಡ್ ಮಾಡಿ ನೀವು ಡೇಟ್ ಬರೀರಿ. ತಲಾಟೆ ಥರ ಆಡ್ತಾರೆ ಅಲ್ಲಿ. ಸುಮ್ಮನೆ ಒಳ್ಳೆ ನನಗೆ ಖಾಲಿ ಫೋಟೋ ಕಳಿಸಿ, ಅದು ಫಿಕ್ಸ್ ನಂಬರ್ ಬೇಕು ನಮಗೆ. ಅಲ್ಲಿ ಚೆಕ್ ನಂಬರ್ ಅಂತ ಕೇಳೋರು, ಇದ್ಯಾವುದೋ ಫಿಕ್ಸ್ ನಂಬರ್ ಬೇಕು ನನಗೆ ಅಂತವ್ರು. ಅವರು ಮುಂದೊಂದು ತಿಂಗಳು 8ನೇ ತಾರೀಕು ಖಾಲಿ ಮಾಡ್ತಾರೆ ಅಂತ. ತಗೋ ಎತ್ತಿಡು. ಇನ್ನೂ 2 ಫೋಟೋ ಕೊಡಿ ಅಂತವ್ರೆ. ಅವತ್ತು ನಾನು ಇನಿಷಿಯಲ್ಗೆ ಹಿಂದೆ ಮುಂದೆ ಮಾಡಿ ಅಂತ ಅವತ್ತು 2 ಫೋಟೋ ಕೊಟ್ಟು ಬಂದಿದ್ದೀನಿ. ಈ ಚೆಕ್ ಬುಕ್ ಖಾಲಿ ಆಗೈತೆ ಅಂತಂದೆ. ಅದು ಮಧ್ಯದಲ್ಲಿ ಒಂದು ಇದ್ದಿರುತ್ತೆ, ಅದು ತೊಗೊಂಬನ್ನಿ ಸೈನ್ ಹಾಕ್ಬಿಟ್ಟು ಅಂತಂದರು. ತಗೋ ಇಡಿ. ಅಲ್ಲೇ ಇಡ್ಲಾ? ಆಫೀಸ್ ರೂಮಲ್ಲಿ ಇಟ್ಟಿರ್ತೀನಿ ಟೇಬಲ್ ಮೇಲೆ. ರೀ 8 ತಿಂಗಳಿಗೆ ಅಂತ ಬಂದಿದ್ದು. ಎಷ್ಟು ತಿಂಗಳಾಯ್ತು ಅವ್ರು ಬಂದು? 1 ವರ್ಷ ಆಯಿತಾ? ಖಾಲಿ ತಿರ್ಗಾ ಒಂದ್ಸಲಿ ಹೋಗ್ಬೇಕು ನಾನು. ಯಮ್ಮಿ ಈಸ್ ಆನ್ ಮೈ ಟಮ್ಮಿ. ಸತೀಶ್ ಮಾಡಿರೋ ಗಸಗಸೆ ಪಾಯಸ ಬೇಕಾ? ನಾನು ಕೊಡಲ್ಲ, ನಂದಿದು ಗೈಸ್. ಸತೀಶ್ ಮಾಡಿರೋದು. ಸುತ್ತಾಡಿ ಬ್ಯಾಂಕು ಮನೆ ಸುಸ್ತಾಗೋಯ್ತು. ಸೂಪರಾಗಿ ಮಾಡಿದ್ದಾರೆ ಗಸಗಸೆ ಪಾಯಸ. ಬನ್ನಿ ಕುಡಿಯೋಣ. ನಮ್ಮ ಥರ ಬಿಡ್ತಿರೋ ತಿಂಡಿನೇ ತಿನ್ನಲಿಲ್ಲ. ಟೈಮ್ 11:30 ಆಗೋಗಿತ್ತು. ಬಾಯಲ್ಲಿ ಸ್ವಲ್ಪ ಉಂಡೆ ಹಾಕ್ಕೊಡು, ರೊಟ್ಟಿ ಮಾಡಬೇಕು, ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅಂತ ಕಯ್ಯ ಅಂತಿದ್ರು. ಕಿರ್ಚಾಡ್ಬಿಡ್ತಾರೆ ಕೆಲಸ ಇದ್ದರೆ. ಸೊ ಏನು ಮಾಡೋಕ್ಕಾಗಲ್ಲ. ಬಂದು ಉಂಡೆ ಹಾಕ್ತಾಯಿದ್ದೆ. ಉಂಡೆ ಹಾಕಿದ ಅಷ್ಟರಲ್ಲಿ ಕೃಷ್ಣ ಜ್ಯುವೆಲರ್ಸ್ ಅವ್ರು ಕಾಲ್ ಮಾಡಿದ್ರು. ಯಾಕಪ್ಪ ಅಂದರೆ ನಾನು ಕಾಲು ಚೈನ್ ತಂದಿದ್ದೆ ಅಲ್ವಾ, ಅದ್ರ ಸ್ವಲ್ಪ ಅಮೌಂಟ್ ಕೊಡಬೇಕಾಗಿತ್ತು. ಅಮೌಂಟ್ ಕೊಟ್ಟಿರಲಿಲ್ಲ. ಸೊ ಅದಕ್ಕೆ ಬಂದೆ. ನೀವು ಮಧ್ಯಾಹ್ನದ ಮೇಲೆ ಬಿಸ್ನೆಸ್ ಶುರು ಮಾಡಿದ್ವಿ. ಮಾಡಿಬಿಡಿ ಕಳಿಸ್ತೀರಾ ಅಂತ. ಆ ಥರ ನಿಮ್ಗೆ ಏನಾದ್ರು ಐಡಿಯಾ ಇದೆಯಾ ಅಂತ. ಅದು ಚುಚ್ಚಿಬಿಟ್ಟು ಹಾಕ್ಕೊಳ್ಳೋದು ಓಕೆ. ಈಗ ಇಲ್ಲಿ ಈ ಮೂಗ್ನ ತಿಂಗ್ ಹಾಕೋತಾರಲ್ಲಪ್ಪ,
ಹಿಂಗೆ ಪ್ರೆಸ್ ಮಾಡ್ತಾರಲ್ಲ ಆ ಥರ ಇಲ್ಲಿಗೆ ಹಿಂಗೆ ಪ್ರೆಸ್ ಮಾಡ್ಕೋತಾರೆ ನೋಡಿ. ಆ ಥರದ್ದು ನೀವೇನಾದ್ರು ತರಿಸಿದ್ರೆ ನನಗೆ ಕೊಡಿ, ನಾನು ತೊಗೋತೀನಿ. ಅದು ಪ್ಯೂರ್ ಲೆಕ್ಕ ಹಾಕಿದಾರೆ. ಚುಚ್ಚಿಸೋ ಬದಲು ನಂಗೆ ಇಷ್ಟ ಅದು ಸುಮಾರು ಆ ಥರದ್ದು ಇಲ್ಲಿ ಹಾಕೋರು ಯಾರು, ಅದಕ್ಕೆ ಬೇಗನೆ ಬಂದಿರೋದು. ನೋಡಿ ಅಷ್ಟೇ. ಲಾಸ್ಟ್ ನಾನು ಅವತ್ತೇ ಜಾಸ್ತಿ ಕೊಟ್ಬಿಟ್ಟು ಹೊಟ್ಟೋಗಿದ್ದೀನಿ. 1,000 ಸಾವಿರದ್ದು ನಂದು 1,000 ಸೇರಿಸ್ಕೊಟ್ಬಿಟ್ಟೋಗಿದ್ದೀನಿ. 10,000 ಕೊಡೋಕ್ಕೆ 11,000 ಕೊಟ್ಬಿಟ್ಟೋಗಿದ್ದೀನಿ. ನಿಜ. ನಾನು ಹೇಳ್ತಿಲ್ಲ ಹಿಂಗೆ ಎಣ್ಸಿದ್ರಿ 11,000. ನಾನು ಟೆನ್ಷನಲ್ಲಿ ಹೊಂಟೋಗಿದ್ದೀನಿ ಅರ್ಜೆಂಟಲ್ಲಿ. ಮನೇಲಿ ಹೋಗ್ಬಿಟ್ಟು ನೋಡು 1,000 ಏನಾಯಿತು, 1,000 ಏನಾಯಿತು. ನೀವೀಗ ಕೊಟ್ಟಿದ್ದೀನಿ 1,000. ಗಣಪತಿ ಪ್ರಸಾದನ ಮತ್ತು ಬಿಸಿ ಐತೆ, ಇದನ್ನೇ ತಿನ್ನು. ಅಪ್ಪ ನಂಗೆ ಹೊಟ್ಟೆ ಹಸಿತೈತೆ. ಮುದ್ದೆ ಮಾಡಂತ ರಾತ್ರಿಗೆ ಮಾಡ್ಕೊಡ್ತೀನಿ ತಗೋ. ರಾತ್ರಿಗೆ ಯಾರು ಮಾಡಮ್ಮ, ನೈಟ್ ಹೊತ್ತು ಮುದ್ದೆ. ಅರೆ ಬಿಸಿ ಇಷ್ಟೊಂದು ಯಾಕ್ರಿ ಇಸ್ಕೊಂಡಿದ್ಯಾ? ಅವೇ ತಂದು ಯಾರು ಕೊಟ್ಬಿಟ್ಟು ಹೋಗಿರೋ ತಂದೆ. ಈಗ ಇಷ್ಟೊಂದ ಮುದ್ದೆ ತಿನ್ನೋ, ಒಂಚೂರು ತಿಂದ್ರೆ ಆಯ್ತು. ಮುದ್ದೆ ಮಾಡಿ ಯಾರ್ಯಾರು ಕೊಟ್ಟರೆ ತಗೊಂಡಾಯ್ತದ ಇವಾಗ ಕಂಟೈನರ್ ಬಾಕ್ಸ್. ನಮ್ಮ ಮನೆ ಹತ್ರ ದೊಡ್ಡ ಗಣಪತಿ ಕೂರಿಸಿದ್ರು, ಅಲ್ಲಿ ಪ್ರಸಾದ ಕೊಟ್ಟು ಕಳಿಸಿದ್ರು. ಅಲ್ಲಿಗೆ ನಾವು ಕೂಡ ಅಮೌಂಟ್ ಕೊಟ್ಟು ಕಳಿಸಿದ್ವಿ. ಸೊ ನಮಗೂ ಪ್ರಸಾದ ಕೊಟ್ಟಿದ್ರು. ಅದನ್ನೇ ತಿಂದ್ರಾಯ್ತು. ನಂಗೆ ಹೊಟ್ಟೆ ಹಸಿತಾ ಇದೆ ಅಂದರೂ ಕೇಳಲಿಲ್ಲ. ಮುದ್ದೆ ಮಾಡು. ನಮ್ಮ ಮನೇಲಿ ಏನೇ ಹಬ್ಬ ಹರಿದಿನ ಏನೇ ಇರಲಿ ಮುದ್ದೆ ಮಾಡಲೇಬೇಕು. ನಾನು ಮುಳ್ಳೆ ಕಾಳು ಸಾಂಬಾರು ಮಾಡಿದ್ದೆ ಆಲ್ರೆಡಿ. ಸೊ ಅದಕ್ಕೆ ಬಿಸಿ ಮುದ್ದೆ ಮಾಡಿ ಊಟ ಮಾಡೋಣ. ಯಾಕಂದರೆ ಬೆಳಿಗ್ಗೆಯಿಂದ ನಾನು ಏನೂ ತಿಂದಿಲ್ಲ. 1 ಲೋಟ ಪಾಯಸ ಕುಡ್ದಿರೋದು ಬಿಟ್ಟರೆ. ಸೊ ನನಗಂತೂ ತೀರಾ ಹೊಟ್ಟೆ ಹಸಿತಾಯಿತು. ನಾನು ಕೂಡ ಸ್ವಲ್ಪ ಗಣಪತಿ ಪ್ರಸಾದ ಬೇಡ ಅನ್ಬಾರ್ದಲ್ವ. ಸೊ ಬಿಸಿ ಮುದ್ದೆ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ನಾನು ಕೂಡ ನೋಡಿ ಎಷ್ಟು ಕೊಟ್ಟು ಕಳಿಸಿದ್ದಾರೆ ಬಾತನ್ನ. ಸೊ 1 ಕಂಟೈನರ್ ತುಂಬ ಸ್ವಲ್ಪ ಕೇಸರಿ ಬಾತು ಮತ್ತು ಬಾತು ಕೊಟ್ಟಿದ್ದರು. ನಾವು ಚೂರು ಅಮೌಂಟ್ ಕೊಟ್ಟಿದ್ವಿ. ನಾನು 1 ಪುಟ್ಟು ಮುದ್ದೆ ತಿಂದು ಸ್ವಲ್ಪ ಬಾತ್ ತಿನ್ನೋಣ ಅಂತ ಹೇಳಿ ಹಾಕ್ಕೊಂಡು ಕೂತ್ಕೊಂಡೆ. ನೋಡ್ತಾ ಸಂಜೆ ಆಗೇ ಹೋಯ್ತು. ಸೊ ಸ್ಕೂಲಿಂದ ಬಂದರು, ಎಕ್ಸಾಮ್ ಓದಿಸ್ಬೇಕು, ಬರೆಸ್ಬೇಕು, ಟೆನ್ಷನ್, ಏನು ಮಾಡೋಕ್ಕಾಗಲ್ಲ. ಜಿಟಿ ಮಳೆ ಇತ್ತು. ಇವತ್ತಿನ ರಂಗೋಲಿ ಹೀಗೆ ಸಿಂಪಲಾಗಿ ಹಾಕಿದ್ದೀನಿ. ಬೆಳಗ್ಗೆ ವಾಕ್ ಹೋಗ್ತಾ ಇಲ್ಲ, ಬಿಕಾಸ್ ಎಕ್ಸಾಮ್ ಮುಗಿದ ತನಕ ವಾಕ್ ಬೇಡ ಅಂತ. ಇಲ್ಲಾಂದಿದ್ರೆ ಬೆಳಗ್ಗೆನೇ ತೋರಿಸ್ತಾ ಇದ್ದೆ ರಂಗೋಲಿ ಹೆಂಗಿದೆ ಅಂತ. ಇವಾಗ ತೆಗಿತಾ ಇದ್ದೀನಿ ರಂಗೋಲಿ ವೀಡಿಯೋ. ಇವತ್ತಿನ ರಂಗೋಲಿ ಹೆಂಗಿದೆ. ಆಫೀಸ್ ರೂಮೆಲ್ಲ ಕ್ಲೀನ್ ಮಾಡಿ, ಆಫೀಸ್ ರೂಮೆಲ್ಲ ಗುಡಿಸಿ ಒರೆಸಿ ಎಲ್ಲ ಕಡೆ ರಂಗೋಲಿ ಹಾಕಿ ಬಂದಿದ್ದೀನಿ. ತುಂಬ ಬಟ್ಟೆಗಳಿತ್ತು ನೋಡಿ ಮೇಲ್ಗಡೆಯಿಂದ. ಇವತ್ತು ಬಿಸಿಲಿತ್ತಲ್ಲ ಅಂತ ಎಲ್ಲ ಚೇಂಜ್ ಮಾಡಿದ್ದೀನಿ. ಬೆಡ್ ಸ್ಪ್ರೆಡ್ ಹಾಸಿಗೆ ಮೇಲ್ಗಡೆದು ಎಲ್ಲ ಚೇಂಜ್ ಮಾಡಿ ವಾಶ್ ಮಾಡಿ ಎಲ್ಲ ಹಾಕಿದ್ದೀನಿ. ಎಲ್ಲ ಕಡೆ ಬಟ್ಟೆಗಳೇ ಮಯ. ಇವತ್ತು ತುಂಬ ಬಟ್ಟೆಗಳು ಎಲ್ಲ ಒಣಗಾಕಿದ್ದೀನಿ. ನಿನ್ನೆ ಎಲ್ಲ ಒಣಗಿರಲಿಲ್ಲ ಮಳೆ ಅಂದ್ಬಿಟ್ಟು. ಇವತ್ತೆಲ್ಲ ಒಗೆದು ಒಣಗಾಕಿದ್ದೀನಿ. ಲಂಚ್ ಬ್ಯಾಗ್ ಏನಿಲ್ಲ, ಯಾಕಂದರೆ ಲಂಚ್ ಇಲ್ಲ, ಬೇಗ ಮಧ್ಯಾಹ್ನಕ್ಕೆ ಬಿಟ್ಬಿಡ್ತಾರಲ್ಲ, ಅದಕ್ಕೋಸ್ಕರ ಅದನ್ನು ತೊಳೆದಾಕಿದ್ದೀನಿ ಲಂಚ್ ಬ್ಯಾಗ್ನು. ಅದೆಲ್ಲ ಬೆಡ್ಶೀಟು ಬ್ಲ್ಯಾಂಕೆಟ್ ಎಲ್ಲ ಒಣಗಬೇಕು ನೋಡಿ. ಮಕ್ಕಳು 8 ಗಂಟೆಗೆ ಹೊರಟುಬಿಡ್ತಾರೆ. ಸೊ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸ್ಕೋಬೇಕಾಗುತ್ತೆ. ವಾರಗಳಿದ್ದು ದಿನ ಅಂತೂ ಇನ್ನೂ ಕೆಲಸ ಸ್ವಲ್ಪ ಜಾಸ್ತಿನೇ ಅಂತ ಅನಿಸುತ್ತೆ. ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಎಲ್ಲ ಆಯಿತು. ನಂದು ಫ್ರೆಶ್ ಅಪ್ ಕೂಡ ಆಯಿತು. ಇನ್ನೇನಿದ್ರು ದೇವ್ರ ಮನೆ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ಕೋಬೇಕಾಗತ್ತೆ. ಸೊ ನೋಡಿ ಚಪಾತಿ ನೋಡಿ ಗೈಸ್, ಬನ್ನಿ ಚಪಾತಿ. ನೀವೇನೇನು ಮಾಡಿದ್ದೀರಾ ಕಮೆಂಟಲ್ಲಿ ಹೇಳಿ. ಸೊ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಬೇಗ ಬರ್ತಾರಲ್ಲ, ವಾಟರ್ ಬಾಟ್ಲ್ಗಳು ಏನೂ ತೊಗೊಂಡೋಗೋಲ್ಲ, ಎಲ್ಲ ಅಲ್ಲೇ ಬಿಟ್ಬಿಟ್ಟು ರಯ್ಯ. ಒಟ್ಟಿನಲ್ಲಿ ಅವ್ರಿಗೆ ಎಕ್ಸಾಮ್ ಮುಗಿದ್ಬಿಡ್ಬೇಕು. ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿದ್ಬಿಡುತ್ತೋ. ಇವತ್ತೊಂದು ಸ್ವಲ್ಪ ಬಿಸಿಲಿದೆ. ಆ್ಯಕ್ಚುಲಿ ನಿನ್ನೆ ಎಲ್ಲ ಫುಲ್ ಮಳೆ ಇತ್ತು. ಇವತ್ತೊಂದು ಸ್ವಲ್ಪ ಬಿಸಿಲಿದೆ. ಸೊ ಎಲ್ಲ ಚೇಂಜ್ ಮಾಡಿ ಬೆಡ್ ಸ್ಪ್ರೆಡ್ ಪ್ರತಿಯೊಂದು ಚೇಂಜ್ ಮಾಡಿ ಎಲ್ಲ ವಾಶ್ ಮಾಡಿ ಹಾಕಿದ್ದೀನಿ. ನಂದು ಫ್ರೆಶ್ ಅಪ್ ಆಯಿತು. ದೀಪ ಒಂದು ಹಚ್ಚಿಸ್ಬೇಕು. ನನ್ನ ಕೆಲಸ ಎಲ್ಲ ಮುಗಿದ್ಮೇಲೆ ಮನೇಲಿ ವಾರ ಪೂಜೆ ಎಲ್ಲ ಮಾಡಿ ದೊಡ್ಡಮ್ಮ ತಾಯಿ ಟೆಂಪಲ್ಗೆ ಹೋಗೋಣ ಅಂತ ಬಂದೆ. ಯಾರೋ ಹರಕೆ ಮಾಡ್ಕೊಂಡಿದ್ರಂತೆ ಭಕ್ತಾದಿಗಳು. ಅವ್ರ ಕೆಲಸ ನೆರವೇರಿದ್ರೆ ಹೂವಿನ ಅಲಂಕಾರ ಮಾಡಿಸ್ತೀನಿ ಅಂತ ಇವತ್ತು ಅದನ್ನು ಮಾಡಿಸಿದ್ರು. ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲೋದಿಲ್ಲ, ಅಷ್ಟು ಚೆಂದ ಕಾಣಿಸ್ತಿದ್ರು ಅಮ್ಮನವರು ದೊಡ್ಡಮ್ಮ ತಾಯಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದಿದ್ದು. ಇದಿಷ್ಟು ನಿನ್ನೆ ಮೊನ್ನೆ ನಡೆದಂಥ ವ್ಲಾಗ್. ಸುಮಾರು ಜನ ಕೇಳ್ತಿರ್ತೀರ ಪದೇ ಹಾಕ್ಕೊಂಡಿದ್ದೆಲ್ಲ ಪ್ರತಿ ಸಲಿನ ತೋರಿಸಿದ್ದೀನಿ. ಸೊ ನಾನು ನನ್ನ ವೆಡ್ಡಿಂಗ್ ಡೇಲಿ ನಾನು ಹಾಕ್ಕೊಂಡಿದ್ದಂಥ ಬ್ಯಾಂಗಲ್ಸು ಸದ್ಯಕ್ಕೆ ನನ್ನ ಬ್ಯಾಂಗಲ್ಸ್ ಜೋಡಿಗಳಲ್ಲಿ ನನ್ನ ಹತ್ರ ಇರೋದು ಇದು ಒಂದೇ ಬ್ಯಾಂಗಲ್ಲು. ಇದು ನನ್ನ ಮೊದಲನೇ ತಮ್ಮನ ಮದುವೆ ಟೈಮಲ್ಲಿ ನಮ್ಮಪ್ಪ ನನಗೆ ಮಾಡಿಸ್ಕೊಟ್ಟಂಥದ್ದು. ಅಂದರೆ ಮೀನ್ಸ್ ದುಡ್ಡು ಕೊಟ್ಟರು, ನನಗೆ ಯಾವ ಡಿಸೈನ್ ಬೇಕೋ ನಾನು ಅದನ್ನು ಮಾಡಿಸ್ಕೊಂಡೆ. ರೂಬಿ ಪಚ್ಚೆ, ನಾನು ಇದನ್ನು ಆಲ್ರೆಡಿ ಶೋ ಮಾಡಿದ್ದೆ, ನಾನು ಯೂಟ್ಯೂಬ್ ಚಾನಲಲ್ಲೇ ತೋರಿಸಿದ್ದೀನಿ. ಇದು 60 ಗ್ರಾಮ್ಸ್ ಇದೆ.
ಇವಾಗಂತೂ ಚಿನ್ನ ತೊಗೊಳಕ್ಕಾಗಲ್ಲ ಬಿಡಿ, 10,200 ರೂಪಾಯಿ ಇದೆ ಪರ್ ಗ್ರಾಮು. ಹಂಗೆ ಅಂದ್ಕೊಂಡು ನಿನ್ನೆ ಹೋಗ್ಬಿಟ್ಟು ಒಂದು ಮೂಗು ಬಟ್ಟೆ ತಗೊಂಬಂದೆ. ನೆನ್ನೆ ಅಂಗಡಿಗೆ ಹೋಗಿದ್ದೆ ಅಲ್ವಾ, ನೋಡಿದ್ರಲ್ಲ ನೀವು. ಸ್ವಲ್ಪ ಕಾಲು ಚೈನ್ದು ಅಮೌಂಟ್ ಕೊಡಬೇಕಾಗಿತ್ತು. ಓದೋಳು ಸುಮ್ಮನೆ ಬರಲಿಲ್ಲ ಗೈಸ್. ಒಂದು ಮೂಗು ಬಟ್ಟೆ ತಂದಿದ್ದೀನಿ, ತೋರಿಸ್ತೀನಿ. ಎಷ್ಟು ಆಸೆ ಅಂದರೆ ಹೆಣ್ಮಕ್ಳಿಗೆ, ಅದರಲ್ಲೂ ನನಗೆ ಮುಖ ಸಿರಿ ಅಂದರೆ ತುಂಬ ಆಸೆ. ಮೂಗು ಬಟ್ಟೆ ಅಂದರೆ ಮೂಗ್ನತ್ತು ಅಂದರೆ ತುಂಬ ಆಸೆ. ಸೊ ತುಂಬ ಚೆನ್ನಾಗಿದೆ. ಅರೌಂಡ್ 7 or 8 ಇಯರ್ಸ್ ಆಯ್ತು ಅನ್ಸುತ್ತೆ ಇದು ಮಾಡಿಸಿ. ಇವಾಗ ಸದ್ಯಕ್ಕೆ ಇದು ಒಂದೇ ಜೊತೆ ಇರೋದು ನನ್ನ ಹತ್ರ. ಎಲ್ಲಾದರೂ ಹೋಗೋ ಬರೋಕ್ಕೆ ಅಂತ ಗ್ರ್ಯಾಂಡದು ಒಂದು ಇಟ್ಕೊಂಡಿದ್ದೀನಿ. ಆಮೇಲೆ ಅಪ್ಪ ಕೊಟ್ಟಿದ್ದು ಮದುವೆಯಲ್ಲಿ ಚಿಕ್ಕದು 2 ಇಟ್ಕೊಂಡಿದ್ದೀನಿ. ಅದು 2ರಿಂದ 30 ಗ್ರಾಮ್ ಇದೆ. ಇದು ಒಂದು ಕಡ 30 ಗ್ರಾಮ್ ಇದೆ. ಸೊ ತುಂಬ ಚೆನ್ನಾಗಿದೆ ಇದು. ಎಲ್ಲ ಇನ್ನು ಮಿಕ್ಕಿದೆಲ್ಲ ಬ್ಯಾಂಕಲ್ಲಿದೆ. ಇದು ಮುತ್ತಿನ ಹಾರ ನಾನು ಸುಮಾರು ಸಲ ತೋರಿಸಿದ್ದೀನಿ. ನಾನು ವೆಡ್ಡಿಂಗ್ ಆ್ಯನಿವರ್ಸರಿಗೆ ವೇರ್ ಮಾಡಿದಂಥ ಜ್ಯುವೆಲ್ರಿ ಸೆಟ್ ನನ್ನ ಹತ್ರ ಇರೋದು ಮಾತ್ರ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಅದ್ರ ಜೊತೆ ರಿಂಗ್ಸ್ ಕಲೆಕ್ಷನ್ ಕೂಡ ತೋರಿಸ್ತೀನಿ. ಇದು ಒಂದು ಪೆಂಡೆಂಟ್, ವೈಟ್ ಪೆಂಡೆಂಟ್. ನಾನು ಅವತ್ತು ಫುಲ್ಲು ಮುತ್ತಿನ ಪೆಂಡೆಂಟಲ್ಲಿರೋಂಥ, ಅಂದರೆ ಮುತ್ತಿನ ಸೆಟ್ಟಲ್ಲಿರೋಂಥದ್ದೇ ಹಾಕೋಬೇಕು, ಮುತ್ತಿನ ಸೆಟ್ಟೇ ಇರಬೇಕು ನನಗೆ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದಂಥದ್ದು. ಮುತ್ತಿನ ಒಲೆ ಜುಮ್ಕಿ ಮಾಟಿ. ಇದಿಷ್ಟೇ ಸತೀಶ್ ನನಗೆ ಮದುವೆಯಲ್ಲಿ ಅವ್ರ ಕಡೆಯಿಂದ ಕೊಟ್ಟಂಥ ಗಿಫ್ಟ್. ಇದೆಲ್ಲ ಆಮೇಲೆ ತೊಗೊಂಡಿರೋಂಥದ್ದು. ನಾನು ಅದಕ್ಕೆ ಮ್ಯಾಚ್ ಆಗಲಿ ಅಂತ ಮುತ್ತಿನ ಸರಕ್ಕೆ ಯಾವ ಡಿಸೈನ್ ಇತ್ತೋ, ಅದೇ ಮಾಟಿಗೆ ಯಾವ ಡಿಸೈನ್ ಇತ್ತೋ ಅದೇ ಥರ ಮ್ಯಾಚ್ ಆಗಲಿ ಅಂತ ಇವಾಗೆಲ್ಲ ವೆರೈಟಿ 4 ಎಳೆ 5 ಎಳೆ 6 ಎಳೆ ಮುತ್ತಿನ ಸರಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ. ಸೊ ಇದು ಒಂದು ಮಂದಕ್ಕೆ ಚೆನ್ನಾಗಿದೆ. ಇದಕ್ಕೆ ನಾಗರ ಸಡೆ ಅಂತಲೂ ಕೂಡ ಕರೀತಾರೆ. ಅದಕ್ಕೂ ಕೂಡ ಕೆಳಗಡೆ ಪರ್ಲ್ಸ್ ಇಟ್ಟು ಈ ರೀತಿ ಡಿಸೈನ್. ಇಲ್ಲೂ ಒಂದು ಪುಟಾಣಿ ಲಕ್ಷ್ಮಿ ಪೆಂಡೆಂಟ್ ಇದೆ. ಈ ರೀತಿ ನಾನು ಮಾಡಿಸ್ಕೊಂಡಂಥದ್ದು. ಇದು ನನ್ನ ಡೈಲಿ ವೇರ್ ರಿಂಗ್ಸ್. 6 ಬೆಟ್ಕೋ 6 ಇದೆ, ಮೇಲ್ಗಡೆ 1-2 ಇದೆ. ವಂಕಿ ಉಂಗುರ ವಂಕಿ ಉಂಗುರ ತಗೊಳಿಸಿ ಅಂತಲೂ ಸುಮಾರು ಜನ ನನ್ನ ಕಮೆಂಟಲ್ಲಿ ಕೇಳ್ತಿರ್ತೀರ. ಸೊ ಎಸ್, ಅಫ್ಕೋರ್ಸ್ ನಂತರ ವಂಕಿ ಉಂಗುರನೂ ಕೂಡ ಇದೆ. ಅಕ್ಷಯ ತೃತೀಯದಲ್ಲಿ ತೊಗೊಂಡೆ, ನೀವು ನೋಡಿರ್ತೀರ. ಸೊ ಹಾಕ್ಕೊಳ್ಳಲ್ಲ ಗೈಸ್. ಇದು ಮುತ್ತಿನ ಓಲೆ ಜುಮ್ಕಿ. ಈ ಥರದ್ರಲ್ಲಿ ನಂದು ಗ್ರೀನ್ ಕಲರ್ ಒಂದು ಮುತ್ತಿನ ಓಲೆ ಜುಮ್ಕಿ ಇದೆ. ಏನೇ ಔಟ್ ಆಫ್ ಫ್ಯಾಷನ್ ಆದರೂ ಓಲ್ಡ್ ಈಸ್ ಗೋಲ್ಡ್ ಅಲ್ವಾ. ಸೊ ಮದುವೆಲಿ ಕೊಟ್ಟಿದ್ದು, ಅದಕ್ಕೋಸ್ಕರ ನೀಟಾಗಿರಲಿ ಅಂತ ಇಟ್ಕೊಂಡಿದ್ದೀನಿ. ಈಗ ಇದಿಷ್ಟು ನಾವು ವೇರ್ ಮಾಡಿದ್ದೆ, ನೀವು ನೋಡಿದ್ರೆ ಮತ್ತೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ನನ್ನ ರಿಂಗ್ಸ್ ನೋಡ್ಕೊಂಬರೋಣ. ಇವಾಗಂತೂ ನಾನು ತೊಗೊಂಡಿದ್ದಂತಲ್ಲ, ಎಲ್ಲ ಹಳೇದೆ, ಬಟ್ ಜೋಪಾನವಾಗಿ ಇಟ್ಕೊಂಡಿದ್ದೀನಿ. ನಾನು ಯಾಕೆ ಉಂಗುರಗಳು ಹಾಕ್ಕೊಳ್ಳಲ್ಲ ಅಂದರೆ, ನಾನು ಸ್ವಲ್ಪ ರಫ್ ಯೂಸು, ಬಾತ್ರೂಮ್ ಉಜ್ಜೋದು, ತಿಕ್ಕೋದು, ದಬ್ರಿಗಳು, ದೊಡ್ಡ ದಬ್ರಿಗಳು, ಪಾತ್ರೆಗಳು, ಅದನ್ನೆಲ್ಲ ಉಜ್ಜುತ್ತಾ ಇರ್ತೀನಲ್ವ, ಅದಕ್ಕೋಸ್ಕರ ನಾನು ಡೈಲಿ ರಿಂಗ್ಸ್ನ ಹಾಕ್ಕೊಳ್ಳಲ್ಲ. ನನ್ನ ಕೈ ಕೂಡ ಹಿಂಗಾಗಿದೆ. ಇದು ನಮ್ಮ ಅತ್ತೆಯಿಂದ ಆಗಿರೋಂಥದ್ದು. ಇದು ಫಿಂಗರು ನಮ್ಮ ಅತ್ತೆ ನನ್ನ ಕೈ ಮೇಲೆ ಬಿದ್ದುಬಿಟ್ಟಿದ್ರು. ಅವ್ರನ್ನ ಹಿಡ್ಕೊಳ್ಳೋಕ್ಕೆ ಅಂತ ಕೈ ಹಿಂಗೆ ಕೊಟ್ಟಾಗ ಕೈ ಇದು ಮೂಳೆ ಈ ಕಡೆ ಜರುಗ್ದಂಗೆ ಆಗ್ಬಿಟ್ಟಿತ್ತು. ಆವಾಗ ತೋರಿಸಿ ಹಾಸ್ಪಿಟ್ಲಿಗೆ ರೆಡಿ ಮಾಡಿಸ್ಕೊಂಡಿದ್ರೆ ಸರಿ ಹೋಗ್ತಿತ್ತು. ಬಟ್ ನೆಗ್ಲೆಕ್ಟ್ ಮಾಡಿದೆ. ಏನಿಲ್ಲ, ಏನು ಮುರಿದೋಗಿರಲ್ಲ ಅಂತ ಅಂದ್ಬಿಟ್ಟು ನಾನೇ ನೆಗ್ಲೆಕ್ಟ್ ಮಾಡಿದೆ. ಅದು ನೋಡಿ ಮೂಳೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಹೇಗೆ ಆಗಿದೆ ಅಂತ. ಇಲ್ಲಿ ಕೂತ್ಕೊಂಡಂಗಿದೆ, ತೋರಿಸ್ತೀನಿ ರೀ. ಇಲ್ಲಿ ನೋಡಿ ಈ ಪ್ಲೇಸ್, ನಾನೇನು ಈ ಪ್ಲೇಸ್ ನೋಡಿ ಕೂತ್ಕೊಂಡಂಗಿದೆ ಇಲ್ಲಿ ಮೂಳೆ. ಇದು ಅದು ಸುಮಾರು ವರ್ಷಗಳಾಯಿತು, ಅವಾಗಿಂದ ಹಂಗೆ ಇದೆ. ಈ ಫಿಂಗರ್ ನೋಡಿ, ಇದು ಲೆಫ್ಟ್ ಹ್ಯಾಂಡ್ ಫಿಂಗರ್, ಆ ಥರ ಏನಿಲ್ಲ. ಈ ಫಿಂಗರ್ ನೋಡಿ. ಸೊ ಹಿಂಗೆ ನನ್ನ ಕೈ ಹಿಂಗಾಗಿದೆ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು. ಸೊ ಕಟ್ಕೊಂಡ್ಮೇಲೆ ಅನುಭವಿಸ್ಬೇಕಲ್ವ, ಅನುಭವಿಸ್ತಾ ಇದ್ದೀನಿ. ಇನ್ನೂ ಎಷ್ಟು ವರ್ಷ ಅನುಭವಿಸ್ಬೇಕೋ ಗೊತ್ತಿಲ್ಲ, ನೋಡೋಣ. ಎಲ್ಲ ಒಳ್ಳೆಯದಾಗುತ್ತೆ ಮುಂದೊಂದು ದಿನ. ಆದರೂ ಒಂದು ತಕ್ಕ ಮಟ್ಟಿಗೆ ನೆಮ್ಮದಿಯಾಗಿದ್ದೀನಿ ಅಂದರೆ ಅದನ್ನ ಮತ್ತೆ ಹೋದ್ಮೇಲೆ ಅಷ್ಟೇ. ಸೊ ಬನ್ನಿ ರಿಂಗ್ಸ್ ನೋಡ್ಕೊಂಬರೋಣ. ಗಾಯ್ಸ್, ಬೇಜಾರು ಮಾಡ್ಕೊಂಬೇಡಿ. ಒಂದು ಸಲ ತೋರಿಸಿ, ನಿಮ್ಮ ವ್ಲಾಗಲ್ಲಿ ಒಂದು ಸಲ ತೋರಿಸಿ. ನೀವು ಯಾಕೆ ರಿಂಗ್ ಹಾಕ್ಕೊಳ್ಳಲ್ಲ ಕೈಗೆ, ಹಾಕ್ಕೊಳ್ಳಿ. ನಿಮ್ಗೆ ಹಾಕ್ಕೊಳ್ಳೋಕೆ ಟೈಮ್ ಇಲ್ಲ ಅಂದರೆ ನನಗೆ ಕೊಡಿ, ನಾನು ಹಾಕ್ಕೋತೀನಿ ಅಂತಲೂ ಕೂಡ ಯಾರೋ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದರು. ನಂಗೆ ತುಂಬ ಫನ್ನಿ ಅನ್ನಿಸ್ತು. ಹಾಕ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ನನಗಾದರೂ ಕೊಡಿಸಿ, ಇಟ್ಕೊಂಡು ಏನು ಮಾಡ್ತೀರಾ ಪ್ಲೀಸ್ ಕೊಡಿಸೀಸ್ ಅಂತ ಅಂಬಲ್ ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡಿದ್ರು. ಕೈಯೆಲ್ಲ ಮುಗಿದು ಈ ರೀತಿ ಎಮೋಜಿ ಕಳಿಸಿದರು. ಈ ಥರನೂ ಇರ್ತಾರ ಅಂತ ಕೂಡ ಅನ್ನಿಸ್ಬಿಡ್ತು, ನನಗೆ ಆಶ್ಚರ್ಯ ಆಗ್ಬಿಡ್ತು. ಸೊ ಯಾರಾದರೂ ಕೊಡ್ತಾರಾ? ಅದು ಗೋಲ್ಡು ಈ ರೇಟಲ್ಲಿ ಕೊಡ್ತಾರಾ? ನಾವು ಗೋಲ್ಡ್ ಏನಕ್ಕೆ ತೆಗೆದಿಟ್ಟಿರ್ತೀವಿ ಅಂದರೆ ಸೇವಿಂಗ್ಸ್ ಅಂತ. ಈಗ ಹೆಣ್ಮಕ್ಳ ಕೈಯಲ್ಲಿ ದುಡ್ಡು ನಿಲ್ಲಲ್ಲ, ಎಸ್ಪೆಷಲಿ ನನ್ನ ಹತ್ರ ದುಡ್ಡೇ ನಿಲ್ಲಲ್ಲ. ನಿನ್ನೆ ಸುಮ್ಮನೆ ಹೋದೆ, ಒಂದು ಮೂಗು ಬಟ್ಟೆ ತಗೊಂಬಂದೆ, 5 ಪೂಜೆಗೆ ಆಗುತ್ತೆ ಅಂತ. ನೋಡಿ, ಹಬ್ಬಕ್ಕೆ ದುಡ್ಡು
ಈಗ ಒಂದು 10-15 ಸಾವಿರ ಇದ್ರೇ ಕೂಡ್ಸಿಟ್ಕೋತಾರೆ ಒಬ್ಬೊಬ್ಬರು. ಇರಪ್ಪ ಅದನ್ನೇ 10 ಸಾವಿರ 1 ಲಕ್ಷ ಮಾಡ್ಕೊಳ್ಳೋಣ. ನನ್ನ ಹತ್ರ ಹಂಗಲ್ಲ, ಒಂದು 15 ಸಾವಿರ ಇತ್ತಾ ಅದಕ್ಕೊಂದು ತೊಗೊಂಡೋಗಿ ಏನಾರು ಒಂದು ತಂದುಬಿಟ್ಟಿರ್ತೀನಿ. ಒಂದು ಪುಟ್ಟು ಸ್ಟಡ್ ತಂದುಬಿಟ್ಟಿರ್ತೀನಿ, ಇಲ್ಲ ಒಂದು ಪುಟ್ಟು ಮೂಗ್ ಬಡ್ ತಂದುಬಿಟ್ಟಿರ್ತೀನಿ. ಮುಂಚೆ ಎಲ್ಲ 15-20 ಸಾವಿರ ರೂಪಾಯಿಗೆ ಹೊಸಿ ಇಯರಿಂಗ್ಸ್ ತೊಗೋತಿರ್ಲಿಲ್ಲ. ಬಟ್ ಇವಾಗ ಗ್ರಾಮೇ 10,200 ರೂಪಾಯಿ ಆಗಿದೆ. ಏನು ಚಿನ್ನ ತೊಗೊಳೋದು ಅಂಥದ್ರಲ್ಲೂ ಹೋಗಿ ಒಂದು ಮೂಗ್ ಬಡ್ ತಂದಿದ್ದೀನಿ ನಿನ್ನೆ. ನಾನು ಎಂತೊಳಿರ್ಬೇಕಲ್ವ. ಸೊ ಅಪಾರ್ಟ್ ಫಾರ್ ದ್ಯಾಟ್ ಸುಮಾರು ಜನ ಕೇಳ್ತಿರ್ತೀರ, ನನ್ನ ಹತ್ರ ಏನು ಅಂಥ ಗನಬಾರಿ ಡಿಸೈನ್ಸ್ ಎಲ್ಲ ಇಲ್ಲ. ಏನೋ ಈಗ ಹಾಕೋತೀನಿ. ನಾನು ಆ್ಯನಿವರ್ಸರಿ ವ್ಲಾಗಲ್ಲೂ ಕೂಡ ನಾನು ಒಂದು ಕ್ಲಿಪ್ಪಿಂಗ್ನ ಹಂಗೆ ಗಾಡೀಲಿ ಹೋಗುವಾಗ ತೋರಿಸಿದ್ದೆ. ಡೀಟೇಲಾಗಿ ತೋರಿಸಿ ಅಂತ ನಂಗೆ ಸುಮಾರು ಕಮೆಂಟ್ಸ್ ಬಂದಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದ್ಬಿಟ್ಟು ನನ್ನ ಹತ್ರ ಇದೆ ಅಂತ ಕೊಚ್ಕೊಳಕ್ಕೆ ತೋರಿಸ್ತಾ ಇಲ್ಲ ಗೈಸ್. ಇದು ಒಂದು ಪುಟ್ಟದು ಡೈಮಂಡ್ ಸ್ಟೋನ್ ರಿಂಗ್. ಎಲ್ಲ ಕೈಗೂ ಬೆಟ್ಗಳಿಗೂ ಉಂಗುರಗಳಿದ್ದಾವೆ, ಹಾಕೊಳ್ಳಲ್ಲ. ಇದು ಒಂದು ಪ್ಯೂರ್ ಡೈಮಂಡ್ ಸ್ಟೋನು. ಇದೊಂದು ಸ್ವಲ್ಪ ಚಿಕ್ಕದಾಗ್ತಾಯಿದೆ. ಈ ಫಿಂಗರ್ಗೆ ಅಂತ ತೊಗೊಂಡಿದ್ದು ಚಿಕ್ಕದಾಗ್ತಾಯಿದೆ. ಇದೊಂದು ಸ್ವಲ್ಪ ಅಗಲ ಮಾಡಬೇಕು. ಬಟ್ ಆ ಡೈಮಂಡ್ ಸ್ಟೋನ್ ಹಾಳಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಅಗಲ ಮಾಡಿಲ್ಲ. ಅದನ್ನು ಹಂಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಪುಟ್ಟದಾಗ್ತಾಯಿದೆ, ಅಥವಾ ನಾನು ದಪ್ಪ ಆಗ್ತಾಯಿದ್ದೀನೋ ಗೊತ್ತಿಲ್ಲ. ಇಲ್ಲಿ ನೋಡಿ, ಈಸಿಯಾಗಿ ಹಾಕ್ಬಿಡ್ಬೋದು, ಬಟ್ ಅದು ತೆಗಿವಾಗ ಸ್ವಲ್ಪ ಕಷ್ಟ. ಇದು ಅಂದರೆ ನಾನು ಸ್ವಲ್ಪ ಮೂಳೆಗಳೆಲ್ಲ ಹಾರಡಾಗ್ಬಿಟ್ಟಿದೆ ಕೆಲಸ ಮಾಡಿ ರಫ್ ಆ್ಯಂಡ್ ಟಫ್ ಅಂತಾರಲ್ಲ ಹಾಗೆ. ಸೆಲ್ಫ್ ಕೇರ್ ಇಲ್ಲ. ಈಗ ಒಬ್ಬೊಬ್ಬರು ಅಂತಾರೆ, ಅಯ್ಯೋ ನನ್ನ ಐಲೈನರ್ ಹೋಯ್ತು, ಸಾರಿ ಏನಂತಾರೆ, ನೇಲ್ ಹೋಯ್ತು, ನಂದು ನೇಲ್ ಶೇಪ್ ಹೋಯ್ತು ಅಂತಾರಲ್ಲ, ಅಂಥವೆಲ್ಲ ಇಲ್ಲ ಗೈಸ್. ನಾವು ಮಾತ್ರ ಏನಿದ್ರು ಉಜ್ಜು, ತಿಕ್ಕು, ಬಳಿ, ಬಡಿ, ತೊಳೆ, ಬ್ರಿ ಇಂಥವೆ ನಮ್ಮ ಹತ್ರ. ಸೊ ಅದು ಒಂದಾಯ್ತಾ. ಇದು ಒಂದು ಪುಟಾಣಿದು. ಇದೆಲ್ಲ ಹಳೇ ಡಿಸೈನ್. ಒಂದು ಏನಂತಾರೆ ಇದಕ್ಕೆ, ನೀಲ. ನನಗೆ ರಾಶಿಗೆ ನೀಲ ಆಗಿಬರುತ್ತೆ. ಮೇಲ್ ಒಂದು ವೈಟು, ಕೆಳಗಡೆ ಒಂದು ವೈಟ್ ಇದೆ. ಇದು ಇದೆ. ಇದಕ್ಕೆ ಸ್ವಲ್ಪ ಟೈಟ್ ಆಗ್ತಾಯಿದೆ ಇವಾಗ. ಅದಕ್ಕೆ ಇದಕ್ಕೆ ಹಾಕೋತೀನಿ, ಅದನ್ನು ಇದಕ್ಕೆ ಹಾಕೋತೀನಿ. ಹೀಗೆ ಜಾಸ್ತಿ ಹಾಕ್ಕೊಳ್ಳಲ್ಲ, ಬಟ್ ಏನಾದ್ರು ಜಾಸ್ತಿ ಫಂಕ್ಷನ್ಸ್ ಇದ್ದಾಗ ಹಾಕೋತೀನಿ. ಇದು ಒಂದು ವೈಟ್ ಸ್ಟೋನ್ ಬಿದೋಗ್ಬಿಟ್ಟಿದೆ ಗೈಸ್. ಸೊ ಇದು ಒಂದು ಎಂಗೇಜ್ಮೆಂಟ್ ರಿಂಗ್. ಎಸ್ ಅರೌಂಡ್ 10 ಗ್ರಾಮ್ ಇರ್ಬೋದೇನೋ, ಒಂದು ಇದು. ಇದು ನನ್ನ ಎಂಗೇಜ್ಮೆಂಟ್ ರಿಂಗ್. ಇದೆರಡು ನಂದೇನೆ, ಸತೀಶ್ಗೆ ನಾವು ಕೊಡ್ಸೋಂಥದ್ದು ಬೇರೆ. ಎಂಗೇಜ್ಮೆಂಟ್ ರಿಂಗ್. ಇದು ಈ ಫಿಂಗರ್ದು ಸ್ವಲ್ಪ ದೊಡ್ಡದಿರೋದು, ಬಲಗೈ ಇದು ಸ್ವಲ್ಪ ಲೂಸ್ ಇರೋದು ಎಡಗೈದು ಅಂತ. ಯಾಕಂದರೆ ನಂದು ಬಲಗೈದು ಮೂಳೆ ಇನ್ನೂ ದಪ್ಪ ಎಡಗೈ ಮೂಳೆಗಿಂತ. ಇದು ಇಲ್ಲಿ ನೋಡಿ. ಸೊ ನಿಮಗೆ ಹಾಗೆ ಹಾಕಿ ತೋರಿಸ್ತೀನಿ, ನೋಡಿದ್ರ. ಆಮೇಲೆ ಇದು ಪ್ರಕಾಶ್ ಜ್ಯುವೆಲರ್ಸಲ್ಲಿ ತೊಗೊಂಡಿದ್ದು. ಮಧ್ಯ ಇರೋದು ರೂಬಿ, ಸುತ್ತ ಇರೋದು ಡೈಮಂಡ್ ಸ್ಟೋನ್. ತುಂಬ ಚೆನ್ನಾಗಿದೆ. ಇದು ಈ ಫಿಂಗರ್ಗೆ ಅಂತ, ಯಾಕಂದರೆ ಇದು ಮೂಳೆ ಇನ್ನೂ ಡಬಲ್ ಸೈಜ್ ಆಗಿಬಿಟ್ಟಿದೆ. ಕೆಲಸ ಮಾಡಿ ರಫ್ ಕೆಲಸ ಯಾರು ಮಾಡ್ತಾರೋ, ಹಾರ್ಡ್ ಕೆಲಸ ಯಾರು ಮಾಡ್ತಾರೋ ಅವರ ಮೂಳೆ ಬೇಗ ಒಂಥರ ಹಿಂಗೆ ಎಕ್ಸ್ಪ್ಯಾಂಡ್ ಆದಂಗೆ, ಹಾರಡಾದಂಗೆ, ದಪ್ಪಾದಂಗೆ ಅನಿಸುತ್ತೆ. ಈ ರೀತಿ ನಿಮಗೂ ಆಗುತ್ತಾ ಕಮೆಂಟ್ ಮಾಡಿ. ಈ ಒಂದು ಉಂಗುರ 3 ಸ್ಟೋನ್ ಇರೋಂಥದ್ದು. ಇದು ಈ ಬೆರಳದು. ಆ ಬೆರಳಗೆ ಆ ಸೈಜ್ದೇನೆ. ಇದು ಒಂದು 9 ಹರಳಿರೋದು ಪ್ಯೂರ್ ಡೈಮಂಡ್. ಈಗ ನಾವು ಡೈಮಂಡ್ ವೇರ್ ಮಾಡಬೇಕು ಅಂದರೆ ನಮ್ಮ ರಾಶಿಗೆ, ನಮ್ಮ ಜನ್ಮ ನಕ್ಷತ್ರಕ್ಕೆ ನಮಗೆ ಬರುತ್ತಾ ನೋಡಿ ಮಾಡಿ ಕೇಳಿನೇ ನಾವು ತೊಗೋಬೇಕಾಗತ್ತೆ. ಸುಮ್ಮನೆ ಹೋಗ್ಬಿಟ್ಟು ಏಕಾಏಕಿ ದುಡ್ಡಿದೆ ಅಂದ್ಬಿಟ್ಟು ಡೈಮಂಡ್ನ ತೊಗೊಳಕ್ಕೆ ಬರೋದೇ ಇಲ್ಲ. ಸೊ ಇದು ಒಂದು 3 ಆಲ್ಮೋಸ್ಟ್ ನನ್ನ ಹತ್ರ ಇರೋದೆಲ್ಲ ರೆಡ್, ಬ್ಲೂ ಮತ್ತು ವೈಟ್, ಜಾಸ್ತಿ ವೈಟು. ನನ್ನ ಹತ್ರ ಒಂದು ಗ್ರೀನ್ ರಿಂಗ್ ಇತ್ತಾಯ್ತಾ, ಅದು ಯಾರೋ ಎತ್ಕೊಂಡ್ಬಿಟ್ರು ನಮ್ಮ ಮನೇಲಿ. ಅದು ಒಂದು ಸ್ಟೋರಿ, ತುಂಬ ದೊಡ್ಡ ಸ್ಟೋರಿ. ಅಂದರೆ ನಮ್ಮ ಅತ್ತೆ ಇದ್ದರು, ಯಾವುದೋ ರಿಲೇಷನ್ನೇ, ಅವ್ರ ಹೆಸರೆಲ್ಲ ಬೇಡ ಬಿಡಿ, ತುಂಬ ಹತ್ರದ ರಿಲೇಷನ್ ಮನೆಗೆ ಊಟಕ್ಕೆ ಕರೆದಿದ್ರು. ಊಟಕ್ಕೆ ಹೋಗಿದ್ವಿ. ಓಲೆ ಎಲ್ಲ ಬಿಚ್ಚಿಡು ಅಂದರು. ಬಿಚ್ಚಿಟ್ಟೆ. ಎಲ್ಲ ಇತ್ತು, 8 ಉಂಗ್ರನೂ ಇತ್ತು. 2 ಉಂಗ್ರ ಹ್ಯಾಪೆಸ್ ಆಗಿತ್ತು. 8 ಉಂಗ್ರದಲ್ಲಿ 2 ಉಂಗ್ರ ಹ್ಯಾಪೆಸ್ ಆಗಿತ್ತು. ಇನ್ನೆಲ್ಲ ಒಡವೆ ಇತ್ತು. ತೀರಾ ಹತ್ರದವ್ರೆ, ತೀರಾ ಸಂಬಂಧದವ್ರೆ. ಉಂಗುರ ಎಲ್ಲಿ ನಾನು ಬಿಚ್ಚು ನಿಮ್ಮ ಕೈಲೇ ಅಲ್ವಾ ಕೊಟ್ಟಿದ್ದು ಅಂದಿದ್ದಕ್ಕೆ, ಬಾಯಿ ಬಿಡಕ್ಕೆ ಬಂದ್ಯಾ ಇಲ್ಲಿಗೆ ಅಂತ ಅಂದರು. ಒಂದೇ ಮಾತಂದರು. ಹೋಗಿದ್ದು ಉಂಗುರಗಳು ನನ್ನದು. ನಮ್ಮ ಅತ್ತೆದಿರು, ನಮ್ಮ ಅತ್ತೆ, ನಮ್ಮ ಚಿಕ್ಕಮ್ಮ, ಅಮ್ಮನ ತಂಗಿ ಇಬ್ಬರು ಮುಯ್ಕೊಟ್ಟಂಥ ಉಂಗುರಗಳದು. ಉಂಗುರ ಹೋಗಿದ್ದು ನಂದು ಅನ್ನಿಸ್ಕೊಂಡಿದ್ದು ಕೂಡ ಕೊನೆಗೆ ನಾನೇ. ಅದಕ್ಕೆ ಸತೀಶ್ ಅಂದರು, ಹೋದ್ರೆ ಹೋಯ್ತು ಬಾ ತೆಕ್ಕೊಡ್ತೀನಿ ಅಂತ. ಬಟ್
ಕೇಳಲಿಲ್ಲ, ನಾನು ತೆಗೆಸ್ಕೊಳ್ಳಿಲ್ಲ. ನಾನು ಋಣದಲ್ಲೇ ಇರಲಿ ಅಂತ ಬಿಟ್ಬಿಟ್ಟೆ. ಬದುಕಿದ್ರ ಅವರು ಇಷ್ಟು ದಿನ, ಹೋಗಲಿ ಬಿಡಿ, ಬಿಟ್ಟಾಕಿ. ಈ ಥರದ್ದು ನನ್ನ ಲೈಫಲ್ಲಿ ತುಂಬ ಆಗಿದೆ, ಬೇಜಾನಾಗಿದೆ. ಇದು ಒಂದು ಹಳೇದು ವಂಕಿ ಉಂಗುರ, ಎಷ್ಟು ಹಳೆಯ ಕಾಲದ ವಂಕಿ ಉಂಗುರ. ಇದನ್ನು ತೂಕಕ್ಕೆ ಹಾಕೋಕ್ಕೆ ಮನಸ್ಸಿಲ್ಲದೆ ಇಟ್ಕೊಂಡಿದ್ದೀನಿ. ಟೈಟ್ ಆಗ್ಬಿಟ್ಟೈತೆ ಗಾಯ್ಸ್, ತುಂಬ ಟೈಟ್ ಆಗ್ಬಿಟ್ಟೈತೆ. ಇದೆಲ್ಲ ಎಂಗೇಜ್ಮೆಂಟದು ಮುಂಚೆ ಇದ್ದಿದ್ದು. ಇದು ಆಮೇಲೆ ಇದು ಎಂಗೇಜ್ಮೆಂಟಲ್ಲಿ ಸಿಕ್ಕಿದ್ದು. ಆಮೇಲೆ ಇದು ಮದುವೆ ಆದಮೇಲೆ ನಾನು ಎರಡೋ ಏನೋ ತೊಗೊಂಡಿರ್ಬೋದು ಉಂಗುರ ಅಷ್ಟೇ. ಇದು ಟೈಟ್ ಆಗಿಬಿಟ್ಟಿದೆ. ಇದನ್ನು ಒಂದು ಹಾಲ್ಟ್ರ್ ಮಾಡಿಸ್ತೀನಿ, ಲೂಸ್ ಮಾಡಿಸ್ತೀನಿ, ಹಾಕ್ಕೊಳ್ಳಲ್ವಲ್ಲ, ಸೊ ಹಾಗಾಗಿ. ಆಮೇಲೆ ವರಮಹಾಲಕ್ಷ್ಮಿ ಅಕ್ಷಯ ತೃತೀಯದಲ್ಲಿ ತೊಗೊಂಡೆ ಅಂತ ವಂಕಿ ಉಂಗುರ, ಈ ಫಿಂಗರ್ಗೆ ಅಳತೆ ಕೊಟ್ಟು ಸ್ವಲ್ಪ ದೊಡ್ಡದಾಗೆ ಇರಲಿ ಅಂತ ಮಾಡಿಸ್ದೆ. ಆರ್ಡ್ರ್ ಕೊಟ್ಟು ಮಾಡಿಸಿದಂಥದ್ದು. ಟೆಂಟಡಾನ್ ರೆಡ್ ಸ್ಟೋನು, ಗ್ರೀನ್ದು ಒಂದು ಉಂಗುರ ಇತ್ತು, ಚೆನ್ನಾಗಿತ್ತು. ಗ್ರೀನ್ ಸ್ಟೋನ್ ಉಂಗುರ ನೋಡಿ, ಅದು ಹೋಯಿತು. ನನ್ನ ಹತ್ರ 12, 13 ರಿಂಗ್ಸ್ ಇದೆ. ಇವಾಗ ಇಷ್ಟಿದೆ ನನ್ನ ಹತ್ರ, ಕೌಂಟ್ ಮಾಡ್ಕೊಳ್ಳಿ. 1, 2, 3, 4, 5, 6, 7, 8, 9, 10 ಇದೆ ಇವಾಗ. ಇನ್ನೆರಡು ಚಿಕ್ಕದು ಗೈಸ್. ಈ ಥರದ ಇನ್ನೊಂದಿದೆ, ಪ್ಯೂರ್ ಡೈಮಂಡದು ವಂಕಿ ಉಂಗುರ, ಅದು ವೈಟ್ ಫುಲ್. ಅದು ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ತೋರಿಸ್ತೀನಿ. ಆ್ಯಕ್ಚುಲಿ ಅದು ಲಾಕರಲ್ಲಿದೆ, ಸೊ ತಂದಿಲ್ಲ, ಅದು ಲಾಕರಲ್ಲೇ ಇದೆ. ಅದಕ್ಕೋಸ್ಕರ ಇದು ಒಂದು ಇತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇದನ್ನು ಜಾಸ್ತಿ ನಾನು ಇನ್ನೂ ಹಾಕ್ಕೊಂಡೇ ಇಲ್ಲ ಈ ಉಂಗುರನ ನಾನು ಕೈಗೆ. ಇದಾವೆ ಗಾಯ್ಸ್, ಹಾಕ್ಕೊಳ್ಳಲ್ಲ. ಆಮೇಲೆ ಅವರು ಸಿಸ್ಟರ್ ಒಬ್ಬರು ಕಮೆಂಟ್ ಮಾಡಿದ್ರಲ್ಲ, ಅದು ನೋಡ್ಬಿಟ್ಟು ನಂಗೆ ಖುಷಿ ಆಯಿತು. ಸೊ ಬನ್ನಿ, ನೋಸ್ ಪಿನ್ ತೊಗೊಂಡೆ ಅಂದಲ್ಲ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದೇ ವ್ಲಾಗಲ್ಲಿ. ಆಮೇಲೆ ಅದಕ್ಕೂ ಕೂಡ ಪಾಪ ಬೇಜಾರು ಮಾಡಿಕೊಂಡು ಕಮೆಂಟ್ ಮಾಡ್ತಾರೆ. ಅವತ್ತು ಯಾವ ಬಾಕ್ಸಲ್ಲಿ ತಗೊಂಬಂದು ಪೂಜೆ ಮಾಡಿಬಿಟ್ಟು ಅದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ. ನಂಬಲಿಕ್ಕಿಲ್ಲ ನೀವು, ಹೂ ನೋಡಿ, ಹೂವೂ ಕೂಡ ಬಾಡೋಗ್ಬಿಟ್ಟೈತೆ, ಹಾಗೆ ಇಟ್ಬಿಟ್ಟಿದ್ದೀನಿ. ಸೊ ಈಗ ನನ್ನ ರಿಂಗ್ಸ್ನೆಲ್ಲ ಬಿಚ್ಚಿಟ್ಬಿಟ್ಟು ಟೆಂಟೆಡ್ ನೋಡ್ಕೊಂಡ್ರಲ್ಲ, ಇವೇನೆಲ್ಲ ಹಳೇ ಕಾಲದ ಉಂಗುರಗಳು. ಚೆನ್ನಾಗಿದ್ದಾವ ಹೇಳಿಪ್ಪ. ಚೆನ್ನಾಗಿಲ್ಲ ಒಬ್ಬೊಬ್ರಿಗೆ, ಹಳೆಯ ಕಾಲದ್ದು ಓಲ್ಡ್ ಡಿಸೈನು ಅಂತೀರ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ. ಎಲ್ಲ ಬಿಚ್ತಾ ಇದ್ದೀನಿ ಆಲ್ರೆಡಿ. ನೋಸ್ ಪಿನ್ ತೋರಿಸ್ತೀನಿ, ಇಷ್ಟ ಆಗುತ್ತಾ ಕಮೆಂಟ್ ಮಾಡಿ. ಸ್ವಲ್ಪ ಜನಕ್ಕೆ ಇಷ್ಟ ಆಗುತ್ತೆ ಐ ಥಿಂಕ್. ನಂತರ ನೋಸ್ ಪಿನ್ಸ್ ಲವರ್ಸ್ ತುಂಬ ಜನ ಇರ್ತೀರ, ನಂಗೆ ಗೊತ್ತು. ನನ್ನ ಹತ್ರ ಇರೋ ಎಲ್ಲ ನೋಸ್ ಪಿನ್ಸು ಇಷ್ಟಪಡ್ತೀರ. ತೋರಿಸ್ತೀನಿ, ನಿಮಗೂ ಇಷ್ಟ ಆಗ್ಬೋದು, ತೊಗೊಳ್ಳಿ. 1 ಗ್ರಾಮ್ 150 ಮಿಲಿ ಇದೆ. 16,500 ಬಿಲ್ ಹಾಕಿ ಕಳಿಸಿದ್ದಾರೆ. ಇನ್ನೂ ಅದಕ್ಕೆ ದುಡ್ಡು ಕೊಟ್ಟಿಲ್ಲ, ಹಂಗೆ ತಗೊಂಬಂದ್ಬಿಟ್ಟಿದ್ದೀನಿ. ಟೆಂಟೆಡ್ ನೋಡಿ, ಕಾಲು ಚೈನ್ ಬಿಲ್ ಕೊಡಬೇಕಿತ್ತು, ಕಾಲು ಚೈನ್ದು ಕ್ಲಿಯರ್ ಮಾಡಿಬಿಟ್ಟು ಈಗ ಹೊಸದು ನೋಸ್ ಪಿನ್ನೇ ತಗೊಂಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಟೆಂಟೆಡ ಎಷ್ಟಿದ್ದಾವೆ ಗೊತ್ತಾ ಗೈಸ್ ನನ್ನ ಹತ್ರ ಮೂಪೊಟ್ಗಳು, ನೀವೆಲ್ಲ ನೋಡಿರ್ತೀರ. ಅಂಥದ್ರಲ್ಲೂ ಏನೋ ಹುಚ್ಚು ನೋಡಿ. ಇದಕ್ಕೆ 23,000 ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ನನ್ನದೇ ದುಡ್ಡು ಗೈಸ್, ಸತೀಶ್ದಲ್ಲ. ಅವ್ರು ಎಲ್ಲಿ ಕೊಡ್ತಾರೆ ಪದೇ. ಈ ಮಂಗಲ ಚೈನ್ ಮಾಡಿಸ್ಕೊಟ್ರು, ಒಂದು ಸರ ಕಿತ್ತೋಯ್ತು, ಸರ ಮಾಡಿಸ್ಕೊಂಡೆ, ರೆಡಿ ಮಾಡಿಸ್ಕೊಂಡೆ. ಅದ್ರ ಹಿಂದೆಯೇ ಬ್ಯಾಕ್ ಟು ಬ್ಯಾಕ್ ಮಂಗಲ ಚೈನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಇದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದ್ರು ತೊಗೋತಿದ್ದೆ, ಇಯರಿಂಗ್ಸು ಅದು ಇದು ಏನಾದ್ರು. ಸೊ ಈ ಸಲ ಬೆಳ್ಳಿ ಐಟಮ್ ತೊಗೊಂಡೆ ಅಲ್ವಾ, ನೀವು ನೋಡಿದ್ರೆ. ಅದ್ರ ಜೊತೆ ನನ್ನದು ಡಾಲ್ಫಿನ್ ಡಾಲರ್ದು ಅದೆಲ್ಲ ಕಿತ್ತೋಗಿತ್ತಲ್ಲ, ಅದೆಲ್ಲ ರೆಡಿ ಮಾಡಿಸ್ಕೊಂಡೆ. ಜೊತೆಗೆ 23,500 ಕೊಟ್ಟು ನೋಸ್ ಪಿನ್ ತೊಗೊಂಡೆ. ಇವಾಗ 16,500. ನೀವು ನಂಬ್ತೀರಾ, ಬಿಡ್ತೀರಾ. ಅವರು ಬಿಲ್ ಇಲ್ಲಿ ಹಾಕಿದ್ದಾರೆ, ಅದು ಸಿಕ್ಕಿದ್ರೆ ಟ್ಯಾಗ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಹೆಂಗಿದೆ ಕಮೆಂಟ್ ಮಾಡಿ ಆಯಿತಾ. ಇವೆಲ್ಲ 916 ಹಾಲ್ಮಾರ್ಕ್ಸ್ ಗೈಸ್. 1 ಗ್ರಾಮು 150 ಮಿಲಿ ಇದೆ. 1 ಗ್ರಾಮ್ಗೆ ಈಗ 10,000 ಐ ಥಿಂಕ್ 200-250 ಆಗಿರುತ್ತೆ. ಕೆಳಗಡೆ 3 ಗ್ರೀನು, ರೆಡ್ಡು, ಇದು ಮಧ್ಯ ರೂಬಿ. ಇದು ಆಯುಧ ಪೂಜೆಗೆ ಅಂತ ತೊಗೊಂಡಿದ್ದೀನಿ. 916 ಹಾಲ್ಮಾರ್ಕ್ ಇದೆ ಗೈಸ್. ಇಲ್ಲಿ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ರೀ, ನೋಡಿ ಗೈಸ್. ಚೆನ್ನಾಗಿದೆಯಾ? ನಂಗೆ ತುಂಬ ಇಷ್ಟ ಆಯಿತು ಈ ಮೂಗ್ನತ್ತು. ಈ ಕಂಬಿ ಇದೆಯಲ್ಲ, ಇಲ್ಲಿ ನೋಡಿ, ಇದು ಬ್ಲ್ಯಾಕ್ ಕಲರ್, ಇಲ್ಲಿ ಏನು ಬರೆದಿದೆ ಅದೇ 916 ಹಾಲ್ಮಾರ್ಕ್. ತೊಗೊಂಡ್ರೆ ಗಟ್ಟಿಯಾಗಿರೋದನ್ನ ನೋಡಿ ಮಾಡಿ. ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಗಟ್ಟಿಯಾಗಿರೋದನ್ನು ನೋಡಿ ಮಾಡಿ ತೊಗೋಬೇಕಾಗತ್ತೆ. ಹಿಂದೆಗಡೆ ನೋಡಿ ಈ ಥರ ಸೀಲ್ಡ್ ಆಗಿರೋ ಸ್ಟೋನ್ಸ್ ತೊಗೋಬೇಕು, ಇಲ್ಲಾಂದರೆ ಬಿದ್ದೋಗುತ್ತೆ ಸ್ಟೋನ್ಸ್ ಎಲ್ಲ, ಹಾಳಾಗ್ಬಿಡುತ್ತೆ. ನಾವು ತೊಗೊಂಡು ಏನೂ ಯೂಸ್ ಇಲ್ಲ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಾ ಇದೇ ಹಾಲ್ಮಾರ್ಕ್ ಸೈನ್. ಸೊ ಇದೊಂದು ಹೊಸ ಮೂಗ್ನತ್ತು ತೊಗೊಂಡೆ, ಆಯುಧ ಪೂಜೆಗೆ ಹಾಕ್ಕೊಳ್ಳೋಣ. ಹೇಗಿದೆ ಮೂಗ್ನತ್ತು?
ಕಮೆಂಟ್ ಮಾಡಿ. ನಂಗೆ ಇಷ್ಟ ಆಯಿತು, ನಿಮ್ಗೆ ಇಷ್ಟ ಆಯಿತಾ? ಕಮೆಂಟ್ ಮಾಡಿ ಗೈಸ್. ಸೊ ಇವತ್ತು ವಾರ ಅಲ್ವಾ, ಸೊ ನೋಡಿ ದೇವ್ರ ಮನೆ ತೆಂಗಿನಕಾಯಿ ಕೂಡ ತೆಗೆದು ಚೇಂಜ್ ಮಾಡಿ ಬೇರೆ ತೆಂಗಿನಕಾಯಿ ಹಾಕಿದ್ದೀನಿ. ಲಾಸ್ಟ್ ಟೈಮು ಅಮಾವಾಸ್ಯೆಯಲ್ಲಿ ಚೇಂಜ್ ಮಾಡಿದ್ದೆ, ಇವಾಗ 20 ಡೇಸ್ಗೆ ಚೇಂಜ್ ಮಾಡಿದೆ. ಸ್ವಲ್ಪ ನೀರೆಲ್ಲ ಅಳ್ಳಾಡಿಸಿ ನೋಡಿದೆ, ನೀರು ಸುಂಡು ಥರ ಇತ್ತು, ಸೊ ಹಾಗಾಗಿ ತೆಗೆದುಬಿಟ್ಟೆ. ಇದರಿಂದ ಏನಾರೋ ಒಂದು ಸ್ವೀಟ್ ರೆಸಿಪಿ ಮಾಡಬೇಕು, ಬೆಲ್ಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನು ಮಾಡ್ತೀನೋ, ಸೊ ಮಾಡಿದ್ರೆ ಶೇರ್ ಮಾಡ್ತೀನಿ. ನಾನು ತಿಂಡಿ ತಿಂತೀನಿ ಅಂದೆ, ಬಟ್ ತಿಂಡಿ ತಿಂದಿಲ್ಲ. ಎಲ್ಲ ಎತ್ತಿಕ್ಬಿಟ್ಟು ಜೋಪಾನವಾಗಿ ತಿಂಡಿ ತಿನ್ನಬೇಕು. ನೀವು ನಂತರ ಯಾರಾದರೂ ನೋ ಸ್ಪಿನ್ ಲವರ್ಗಳಿದ್ದೀರಾ ಕಮೆಂಟ್ ಮಾಡಿ. ಹಬ್ಬಕ್ಕೊಂದೊಂದು ಹೊಸ ನೋ ಸ್ಪಿನ್ನು. ಸತೀಶ್ ನೋಡಿದ್ರೆ ಇಲ್ಲಿ ನೋಡಿ, ಈ ಮೂಗ್ಬಡ್ ತೊಗೊಂಡು ಈಗ ಇನ್ನೂ 2 ತಿಂಗಳಾಗಿಲ್ಲ, ಈಗಾಗಲೇ ಹೊಸ ಮೂಗ್ಬಡ್ ತಂದಿದ್ದೀನಿ. ಅವ್ರಿಗಿನ್ನೂ ಹೇಳಿಲ್ಲ ಗೈಸ್. ಸೊ ಸ್ಟೇಟ್ ಯೋನ್, ಓಕೆನಾ? ತಿಂಡಿ ತಿನ್ನೋಣ ಸ್ವಲ್ಪ. ಅದು ಕೇಕು ಬೇಕು. ಎಲ್ಲಿಂದ ಬಂದೆ? ಆಪಲ್ಲು ಬೇಕು, ಕೇಕು ಬೇಕು. ಬನಾನ ಬೇಡ? ಬನಾನ 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 ಅಲ್ಲಿ ಬನಾನ ಕೆಳಗಡೆ ಎದ್ದು. ಯಾರ ಜೊತೆ ಬಂದೆ? ಸ್ವೀಟು. ಓಕೆ, ಚೆನ್ನಾಗಿದೆ. ಬೇಡ, ಇನ್ನೇನು ಬೇಕು? ನೀರು ಬೇಕಾ? ಪಾಪು ತಿನ್ನು ಕೇಕ್. ಆಂಟಿ ಐ ಎದು ಚೆನ್ನಾಯ್ತಾ? ಗುಡ್, ಹ್ಯಾಪಿ. ಸೂಪರ್, ಚೆನ್ನಾಯ್ತಾ? ಸೂಪರ್ ಮಾಡು. ಸೂಪರ್. ಸೊ ಇದು ಪಾಪು ಕೂಡ ಅವ್ರ ಮನೆಗೆ ಹೋದ. ಕೆಳಗಡೆ ಕೆಲಸ ಇತ್ತು, ಹೋಳಿಗೆ ಮಾಡಬೇಕಿತ್ತು, ಬೇಳೆ ಹೋಳಿಗೆ ಉಂಡೆ ಹಾಕೋಣ ಅಂತ ಕೆಳಗಡೆ ಬಂದಿದ್ದೀನಿ. ಸೊ ನನ್ನ ಕೆಲಸ ಹಿಂಗಿದ್ದೇ ಇರುತ್ತೆ, ಫ್ರೀ ಅಂತೂ ಇರೋದಿಲ್ಲ. ಸೊ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ರು ಕೆಳಗಡೆ. ನಾನು ಕೂಡ ಚಪಾತಿ ಮಾಡಿದ್ದೆ, ನೀವು ನೋಡಿದ್ರಿ. ನನಗೆ ಈಗ ಬಿಸಿಬೇಳೆ ಬಾತ್ ತಿನ್ನೋ ಮೂಡಾಯಿತು, ಯಾಕಂದರೆ ಚಪಾತಿ ಎಲ್ಲ ಒಣಗೋಗಿದೆಯಲ್ಲ, ಅದಾಗ ತನಕ ವೆಯ್ಟ್ ಮಾಡಬೇಕು. ಅಲ್ಲಿ ತನಕ ಸ್ವಲ್ಪ ಊರಣ ತಿನ್ಕೊಂಡು ಉಂಡೆ ಹಾಕ್ಕೊಡೋಣ ಅಂದ್ಕೊಂಡು ಬಂದೆ. ಇದಾಗಿತ್ತು ಕಂಪ್ಲೀಟ್ 2 ಡೇ ವ್ಲಾಗ್. ಹೇಗಿತ್ತು? ಇಷ್ಟ ಆಯಿತಾ? ಕಮೆಂಟ್ ಮಾಡಿ. ಲವ್ ಯು, ಬಾಯ್.